ಹರೇ ಕೃಷ್ಣ. ಎಲ್ಲರಿಗೂ ಫಾಲ್ಗುಣ ಮಾಸದ ಭಾನುವಾರದಂದು ಎಲ್ಲರಿಗೂ ಶ್ರೀಮದ್ ಶ್ರೀ ರಾಧಾ ಶ್ಯಾಮಚಂದ್ರನ ಮಂದಿರದಲ್ಲಿ ಶ್ರೀಮದ್ ಭಾಗವತಂ ಚರ್ಚೆಗೆ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಶ್ರೀಮದ್ ಭಾಗವತದ ದಶಮಸ್ಕಂದ ಅಷ್ಟಮ ಅಧ್ಯಾಯ ಬಾಯಲ್ಲಿ ವಿಶ್ವರೂಪವನ್ನು ತೋರಿದ ಪ್ರಭು ಅಧ್ಯಾಯದಿಂದ ಶ್ಲೋಕ 21ರಿಂದ 25 ತನಕ ಚರ್ಚೆ ಮಾಡಲು ಪ್ರಯತ್ನಿಸುತ್ತೇವೆ. ಎಲ್ಲರೂ ಶ್ಲೋಕವನ್ನು ಹೇಳಿ. ಕಾಲೇನ ವ್ರಜತಾಲ್ಪೇನ ಗೋಕುಲೇ ರಾಮಕೇಶವೌ ಜಾನುಭ್ಯಾಂ ಸಹ ಪಾಣಿಭ್ಯಾಂ ರಿಂಗಮಾಣೋ ವಿಜರತುಃ. ಕಾಲಕ್ರಮದಲ್ಲಿ ರಾಮ ಮತ್ತು ಕೃಷ್ಣ ಇಬ್ಬರೂ ಸಹೋದರರು ಬ್ರಜಭೂಮಿಯ ಮೇಲೆ ತೋಳು ಮತ್ತು ಮೊಣಕಾಲುಗಳ ಬಲದಿಂದ ಅಂಬೆಗಾಲಿಡಲು ತೊಡಗಿ ಶಿಶು ಕ್ರೀಡೆಯಲ್ಲಿ ನಲಿದರು. ಹಿಂದೆ ಗರ್ಗಮುನಿಗಳು ನಂದ ಮಹಾರಾಜನ ಮಕ್ಕಳಿಗೆ ಗೋಶಾಲೆಯಲ್ಲಿ ಬಲ, ರಾಮ ಮತ್ತು ಕೃಷ್ಣ ಎಂಬ ಹೆಸರನ್ನು ಇಬ್ಬರು ಮಕ್ಕಳಿಗೆ ನೀಡಿದರು. ಈಗ ದಿನಗಳು ಕಳೀತಾ ಇದ್ದ ಹಾಗೆ ಆ ಇಬ್ಬರು ಮಕ್ಕಳು ಕೃಷ್ಣ ಹಾಗೂ ಬಲರಾಮ ಈಗ ಅಂಬೆಗಾಲಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಭಗವಂತನ ಪ್ರತಿಯೊಂದು ಹಂತದಲ್ಲೂ ಕೂಡ, ಜೀವನದ ಹಂತದಲ್ಲಿ, ಈ ಭೌತಿಕ ಜಗತ್ತಿನಲ್ಲಿ ಅನಂತವಾದಂತಹ ಲೀಲೆಗಳು, ಆ ಲೀಲೆಗಳಲ್ಲಿ ಅನಂತವಾದ ಅರ್ಥಗಳು. ಅಧಿಕೃತವಾದ ಗುರುಗಳಿಂದ, ಅಧಿಕೃತವಾದ ಶಾಸ್ತ್ರಗಳಿಂದ ನಾವದನ್ನು ಶ್ರವಣ ಮಾಡಿದಾಗ ನಮ್ಮ ಜೀವನದಲ್ಲಿ ಆತ್ಮತೃಪ್ತಿ ಅನ್ನೋದು ಲಭಿಸುತ್ತದೆ. ಸಕಲ ಕಲ್ಮಶಗಳು ನಾಶವಾಗುತ್ತದೆ ಹಾಗೂ ಭಗವಂತನ ಪ್ರೇಮ, ಕೃಷ್ಣ ಪ್ರೇಮ ಅನ್ನೋದು ಜಾಗೃತವಾಗುತ್ತೆ. ಇದೇ ಮನುಷ್ಯ ಜೀವನದ ಪರಿಪೂರ್ಣತೆ. ಕೃಷ್ಣನ ಹೆಸರು ಲೀಲಾ ಪುರುಷೋತ್ತಮ. ಕೃಷ್ಣ ಮಾಡಿದಂತಹ ಲೀಲೆಗಳು ಬೇರೆ ಯಾವ ಅವತಾರದಲ್ಲೂ ಕೂಡ ಕಂಡುಬರೋದಿಲ್ಲ. ಸಣ್ಣ ವಯಸ್ಸಿಂದ ಹಿಡಿದು, ಹುಟ್ಟಿದಾಗಿಂದ ಹಿಡಿದು 125 ವರ್ಷಗಳು ಇಲ್ಲಿ ಪ್ರಕಟವಾಗಿದ್ದಾಗ ಅವನ ಪ್ರತಿಯೊಂದು ಮಾತು, ಪ್ರತಿಯೊಂದು ನಡೆ ನುಡಿ ಅನಂತವಾದಂತಹ ಮಾರ್ಗದರ್ಶನ ಮನುಷ್ಯನಿಗೆ ನೀಡುತ್ತದೆ. ಅಂಬೆಗಾಲಿಡ್ತಾ ಕೃಷ್ಣ ಹಾಗೂ ಬಲರಾಮ ಓಡಾಡ್ತಾ ಇದ್ದಾರೆ. ಒಬ್ಬ ಭಕ್ತರು ಕೇಳ್ತಾರಂತೆ, ಅಲ್ಲ ಕೃಷ್ಣ, ಜಗತ್ತಿಗೆ ಒಡೆಯ ನೀನು, ಸಕಲ ಜಗತ್ತಿಗೆ ಪತಿ, ಜಗತ್ಪತಿ, ಜಗನ್ನಾಥ. ನೀನು ಅಂಬೆಗಾಲಿಡ್ತಾ ಹೋಗ್ತಾ ಇದ್ರೆ ಇದು ಒಂಥರ ಮುಜುಗರ ಆಗತ್ತಲ್ಲ. ಸಣ್ಣ ಮಕ್ಕಳು ಅಂಬೆಗಾಲಿಡ್ತಾ ಹೋದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. 60 ವರ್ಷ 70 ವರ್ಷ ಆಯಿತು, ಅವರು ಅಂಬೆಗಾಲಿಡ್ತಾ ಓಡಾಡ್ತಾ ಇದ್ರೆ ಹೆಂಗನ್ಸುತ್ತೆ? ಏನೋ ಒಂದು ಕಾಲೇನೋ ಮುರಿದೋಗಿರಬೇಕು ಅಥವಾ ಸೊಂಟೇನೋ ಆಗಿರಬೇಕು, ನಡೆಯೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಅಂದ್ಕೋಬೇಕು. ಅದಕ್ಕೆ ಕೃಷ್ಣ ಹೇಳ್ತಾನಂತೆ, ಆ ಭಕ್ತನಿಗೆ ಹಂಗೆ ನಡಿಬೇಕು ಅಂತ ಆಸೆ. ಏನು ಅಂತ ಹೇಳಿದ್ರೆ, ನನ್ನ ಭಕ್ತಾದಿಗಳು, ನನ್ನ ಅನೇಕ ಋಷಿಗಳು, ತಪಸ್ವಿಗಳು ಅವರು ತಮ್ಮ ಪ್ರೀತಿಯ ಹಗ್ಗದಿಂದ ನನ್ನ ಕಾಲ್ಗನ್ನು ಕಟ್ಟಾಕ್ಬಿಟ್ಟಿದ್ದಾರೆ. ಎಲ್ಲೂ ಓಡಾಡಲಿಕ್ಕೆ ಬಿಡೋದಿಲ್ಲ. ತಮ್ಮ ಹೃದಯದಲ್ಲಿ ಬಂಧಿಸಬೇಕು ಅಂತ ಹೇಳಿ ಕಾಲನ್ನ ಕಟ್ಟಾಕ್ಬಿಟ್ಟಿದ್ದಾರೆ. ಕಾಲು ಕಟ್ಟಾಕಿದಾಗ ಹೆಂಗೆ ನಡಿಲಿಕ್ಕೆ ಸಾಧ್ಯ, ಓಡಾಡ್ಲಿಕ್ಕೆ ಸಾಧ್ಯ? ಅದರಿಂದ ನಾನು ಹಿಂಗೆ ತೆವಳ್ತಾ ಇದ್ದೀನಿ, ಅಂಬೆಗಾಲಿಡ್ತಾ ಇದ್ದೀನಿ ಅಂತ ಒಂದು ಕಡೆ ಮಾತು ಹೇಳ್ತಾ ಇದ್ದಾರೆ. ಇನ್ನೊಂದು ಅರ್ಥ ಹೇಳ್ತಾ ಇದ್ದಾರೆ, ಅಂಬೆಗಾಲಿಡಬೇಕಾದ್ರೆ ಹೊಟ್ಟೆ ಕೆಳಭಾಗದಲ್ಲಿರುತ್ತೆ, ಬೆನ್ನು ಮೇಲ್ಭಾಗದಲ್ಲಿರುತ್ತೆ.
ಕೃಷ್ಣನ ಹೊಟ್ಟೆಯಲ್ಲಿ ಸಮಸ್ತ ಬ್ರಹ್ಮಾಂಡ ಇದೆ, ಸಮಸ್ತ ಭೌತಿಕ ಜಗತ್ತು ಕೃಷ್ಣನ ಹೊಟ್ಟೆಯಲ್ಲಿದೆ, ಎಲ್ಲವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದೆ. ಎಲ್ಲ ಅಷ್ಟೊಂದು ಹೊಟ್ಟೆಲಿದ್ದಾಗ ಹೊಟ್ಟೆ ದಪ್ಪ ಇರಬೇಕು ಅಲ್ವಾ? ನಾವು ಚೆನ್ನಾಗಿ ಊಟ ತಿಂದುಬಿಟ್ರೆ ಹೊಟ್ಟೆ ಹಿಂಗೆ ಉಬ್ಬು ಬಿಡುತ್ತೆ. ಆದರೆ ಕೃಷ್ಣದ ಹೊಟ್ಟೆ ತುಂಬ ಸಣ್ಣ ಹೊಟ್ಟೆ ಅಂತ, ಸೊಂಟ ತುಂಬ ಸಣ್ಣದಿತ್ತಂತೆ. ಎಲ್ರಿಗೂ ತುಂಬ ಆಶ್ಚರ್ಯ ಆಗುತ್ತಲ್ಲ, ಯಾರ್ದು ಹೊಟ್ಟೆ ಸಣ್ಣ ಇರುತ್ತೆ, ಗಂಡು ಮಕ್ಕಳಿಗೆ ಯಾರ್ದು ಹೊಟ್ಟೆ 6 ಪ್ಯಾಕ್ ಇರುತ್ತೆ, ನೋಡಿದ್ರೆ ಬಾ ಏನು 6 ಪ್ಯಾಕ್ ಇದೆ ಅಂತ. ಹುಡುಗಿಯರಿಗೂ ಕೂಡ ಅಷ್ಟೇ, ಇನ್ನೊಬ್ಬರು ಯಾರದ್ದು ಸೊಂಟ ಸಣ್ಣ ಇದೆ ಅವ್ರಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಹೆಂಗೋ ಹೊಟ್ಟೆ ಕರಗಿಸ್ಬೇಕು ಅಂತ ಎಲ್ಲರೂ ಪ್ರಯತ್ನ, ಜಿಮ್ಗೆ ಹೋಗ್ತಾರೆ, ವ್ಯಾಯಾಮಗಳು ಮಾಡ್ತಾರೆ ಹೊಟ್ಟೆ ಕರಗಿಸ್ಬೇಕು ಅಂತ. ಕೆಲವ್ರಿಗೆ ಹಾಗೆ ಒಂದು ಗುಣ ಇರುತ್ತೆ, ಚೆನ್ನಾಗಿ ತಿಂದರೂ ಕೂಡ ಬಕೆಟ್ ಗಟ್ಟಲೆ ಪಲಾವ್ ತಿಂದರೂ ಕೂಡ ಅವ್ರ ಹೊಟ್ಟೆ ಸ್ವಲ್ಪವೂ ಕೂಡ ಮುಂದೆ ಬರೋದಿಲ್ಲ, ಹಂಗೆ ಇರುತ್ತೆ, ಸಣ್ಣದಾಗಿರುತ್ತೆ. ಹಾಗೆ ಕೃಷ್ಣನ ಹೊಟ್ಟೆ ಕೂಡ ಬ್ರಹ್ಮಾಂಡವನ್ನೇ ಒಳಗಿಟ್ಕೊಂಡಿದ್ರು ಕೂಡ ಒಂದು ಹೊಟ್ಟೆ ಸಣ್ಣದಾಗಿತ್ತಂತೆ. ಆಗ ಎಲ್ಲ ದೇವಾನುದೇವತೆಗಳು ಬರ್ತಾ ಇದ್ರು, ಕೃಷ್ಣ ಬಂದಿದ್ದಾನೆ ನೋಡಬೇಕು ದರ್ಶನ ಮಾಡಿದಾಗ ಎಲ್ಲ ದೇವಾನುದೇವತೆಗಳು ಮೊದಲು ಕೃಷ್ಣನ ಹೊಟ್ಟೆ ನೋಡ್ತಾ ಇದ್ದಾರಂತೆ. ಇಷ್ಟು ಸಣ್ಣ ಹೊಟ್ಟೆ ಇದೆಯಲ್ಲ ಕೃಷ್ಣಂದು ಅಂತ. ಅದಕ್ಕೆ ಕೃಷ್ಣನಿಗೆ ನಾಚಿಕೆ ಆಗ್ತಾ ಇತ್ತು. ಏನೋ ಕೃಷ್ಣ ಒಂದು ಭಗವಂತನ ಪಾದ ನೋಡಬೇಕು ಅಥವಾ ಮುಖ ನೋಡಬೇಕು, ಅಂದರೆ ಅದನ್ನು ಬಿಟ್ಟು ಎಲ್ಲರೂ ಕೂಡ ಒಂದು ಹೊಟ್ಟೆ ನೋಡ್ತಾ ಇದ್ರು. ಅದಕ್ಕೆ ಭಗವಂತ ನಾಚಿಕೆಯಿಂದ ಹೊಟ್ಟೆನ ಬಚ್ಚಿಕೊಳ್ಳೋಕ್ಕೋಸ್ಕರ ಹಂಗೆ ಅಂಬೆಗಾಲಿಡ್ತಾ ಇದ್ದ ಅಂತ ಇನ್ನೊಂದು ಅರ್ಥ ಹೇಳ್ತಾರೆ. ಇನ್ನೊಬ್ಬರು ಹೇಳ್ತಾರೆ, ಪ್ರಭುಪಾದರು ಹೇಳ್ತಾರೆ, ಹೊಟ್ಟೆಯು ಕೂಡ ಬೆಳೆಸ್ಕೊಳ್ಳೋದು ಒಳ್ಳೆಯದಲ್ಲ. ಭಕ್ತರಾದಂಥವ್ರು ಮುಖ್ಯವಾಗಿ ಪ್ರಸಾದ ಅಂತ ಹೇಳಿ ಚೆನ್ನಾಗಿ ಹೊಟ್ಟೆ ಇಷ್ಟು ದಪ್ಪ ಆಗೋ ತನಕ ತಿನ್ಕೊಂಡು ಕೂತ್ಕೋಬಾರ್ದು. ಭಕ್ತರು ತುಂಬ ಆ್ಯಕ್ಟಿವ್ ಆಗಿರಬೇಕು, ಉತ್ಸಾಹಿತರಾಗಿರಬೇಕು. ಹೊಟ್ಟೆ ಜಾಸ್ತಿ ಬಂದರೆ ಉತ್ಸಾಹ ಕಡಿಮೆ ಆಗಿಬಿಡುತ್ತೆ. ಚೆನ್ನಾಗಿ ತಿನ್ನಬೇಕು, ಅಷ್ಟೇ ಚೆನ್ನಾಗಿ ಕೆಲಸವೂ ಕೂಡ ಮಾಡಬೇಕು. ಬರೀ ತಿಂದು ಕೂತ್ಕೊಂಡಿದ್ರೆ ಮಲ್ಕೊಂಡಿದ್ರೆ ಇದು ಒಳ್ಳೆಯದಲ್ಲ. ಇನ್ನೊಮ್ಮೆ ಹೇಳ್ತಾ ಇದ್ದಾರೆ, ಇನ್ನೊಬ್ಬರು ಆಚಾರ್ಯ ಇದಕ್ಕೆ ತಿಳಿಸಿ, ಯಾಕೆ ಕೃಷ್ಣ ಅಂಬೆಗಾಲಿಡ್ತಾ ಇದ್ದ? ಸಾಧಾರಣವಾಗಿ ಮಕ್ಕಳು ಅವ್ರಿಗೆ ಹೊಟ್ಟೆ ಹಸಿದಾಗ ಯಾರಿಗೆ ತುಂಬ ಪ್ರೀತಿ ಇರುತ್ತೆ ಅವ್ರ ಹತ್ರ ಹೋಗಿ ತಮ್ಮ ಹೊಟ್ಟೆ ತೋರಿಸಿ, ನನಗೆ ಹೊಟ್ಟೆ ಹಸಿತಾ ಇದೆ, ಎಲ್ಲ ಸಣ್ಣಕ್ಕಾಗ್ಬಿಟ್ಟಿದೆ, ನನಗೆ ಏನಾದರೂ ತಿನ್ನಕ್ಕೆ ಕೊಡು ಅಂತ. ಹಾಗೆ ಕೃಷ್ಣ ಭೂದೇವಿಗೆ ಹೇಳ್ತಾ ಇದ್ದಾಳಂತೆ. ಯಾಕೆಂದರೆ ಭೂದೇವಿ ಪ್ರಾರ್ಥನೆ ಮಾಡಿತ್ತು, ಕೃಷ್ಣ ಬಾ ಭೂಲೋಕಕ್ಕೆ ಬಾ ಅಂತ ಪ್ರಾರ್ಥನೆ ಮಾಡ್ಕೊಂಡಿರೋ ಕಾರಣ ಕೃಷ್ಣ ಬಂದಿದ್ದಾನೆ. ಅಂದರೆ ಕೃಷ್ಣ ಭೂದೇವಿಗೆ ಹೊಟ್ಟೆ ತೋರಿಸ್ತಾ ಇದ್ದಾನಂತೆ. ಬೇರೆಯವ್ರಿಗೆ ಯಾರಿಗೂ ತೋರಿಸಿಲ್ಲ, ಕೇವಲ ಭೂದೇವಿಗೆ ತೋರಿಸ್ತೀವಿ. ಹಿಂಗೆ ಹೊಟ್ಟಿಸ್ತಾ ಇದ್ದಾನೆ, ಅದ್ರ ಕೊಡು ಅನ್ನೋ ರೀತಿಯಲ್ಲಿ ಕೃಷ್ಣ ಅಂಬೆಗಾಲಿಡ್ತಾ ಇದ್ದಾನೆ. ಇನ್ನೂ ಅರ್ಥ ಹೇಳ್ತಾರೆ, ಯಾರಿಗೆ ಪ್ರೀತಿ ಮೇಲೆ ತುಂಬ ಪ್ರೀತಿ ಇದೆ, ಕೃಷ್ಣ ಅವರಿಗೆ ತಮ್ಮ ಚರಣಗಳ ದರ್ಶನ ಕೊಡ್ತಾನೆ. ಕೃಷ್ಣನ ಪಾದಗಳನ್ನು ಪಡಿಲಿಕ್ಕೆ, ಆಮೇಲೆ ದರ್ಶನ ಪಡಿಲಿಕ್ಕೆ ಎಷ್ಟೋ ಭಕ್ತಾದಿಗಳು ಎಷ್ಟೆಷ್ಟೋ ತಪಸ್ಸೆ ಮಾಡ್ತಾರೆ. ಅರೆ ಭೂದೇವಿಯ ದರ್ಶನ ಎಷ್ಟು ಅಂತ ಹೇಳಿದರೆ, ಕೃಷ್ಣ ಕೇವಲ ಪಾದ ಒಂದೇ ಅಲ್ಲ, ತನ್ನ ಕೈ, ಕಾಲು, ಹಣೆ, ಹೊಟ್ಟೆ, ಬೆನ್ನು ಎಲ್ಲವನ್ನು ಕೂಡ ಕೊಡ್ತಾ ಇದ್ದಾನಂತೆ. ಉರುಳಾಡ್ತಾ ಇದ್ದಾನೆ ಭೂಮಿಯ ಮೇಲೆ. ಸೊ ಭೂಮಿ ದೇವಿಗೆ ಆನಂದವೋ ಆನಂದ, ಯಾರಿಗೆ ಉಂಟು ಯಾರಿಗಿಲ್ಲ. ಇಂತಹ ಸುಖ ಭಗವಂತ ಆ ಭೂದೇವಿಗೆ ಕೊಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಕೃಷ್ಣ ಈ ರೀತಿ ಮಾಡ್ತಾ ಇದ್ದಾನೆ. ಇಲ್ಲಿ ತಾತ್ಪರ್ಯದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಶ್ರುತಿಮಪರೇ ಸ್ಮೃತಿ ಮಿತರೇ ಭಾರತಮನ್ಯೇ ಭಜಂತು ಭವಭೀತಾಃ ಅಹಮಿಹ ನಂದಂ ವಂದ್ಯೆ ಯಸ್ಯಾಲಿಂದೆ ಪರಂ ಬ್ರಹ್ಮ. ಒಬ್ಬ ಬ್ರಾಹ್ಮಣ ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ. ಅನೇಕರು ಭಗವಂತನ ಪ್ರಾರ್ಥನೆ ಮಾಡ್ತಾರೆ, ಯಾಕಂತ ಹೇಳಿದ್ರೆ ಅವ್ರಿಗೆ ಭಯ ಜೀವನದಲ್ಲಿ, ಏನು ಪಾಪ ಮಾಡಿದೆವೋ, ಏನು ಕಥೆನೋ ಜನ್ಮ ಜನ್ಮಾಂತರದಲ್ಲಿ. ಅದರಿಂದ ಕೃಷ್ಣನ ಭಕ್ತಿ ಮಾಡಿದ್ರೆ, ಕೃಷ್ಣನ ಸೇವೆ ಮಾಡಿದ್ರೆ, ಅಥವಾ ವೇದಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ರೆ, ಪುರಾಣಗಳನ್ನು ಓದಿದ್ರೆ ನಮ್ಮದೆಲ್ಲ ಪಾಪಗಳು ಹೋಗುತ್ತೆ ಅಂತ ಅನೇಕರು ಜ್ಞಾನ ತಪಸ್ಸೆ ಎಲ್ಲ ಮಾಡ್ತಾ ಇರ್ತಾರೆ. ಆದರೆ ಈ ಬ್ರಾಹ್ಮಣ ಹೇಳ್ತಾನೆ, ನನಗೆ ಅದು ಯಾವುದು ಬೇಕಾಗಿಲ್ಲ, ಯಾವ ಪುರಾಣವೂ ಬೇಡ, ಯಾವುದು ಬೇಕಾಗಿಲ್ಲ, ಯಾವ ಪೂಜೆ ಯಜ್ಞ ಏನು ಮಾಡೋದಿಲ್ಲ. ನಾನೇನು ಮಾಡ್ತೀನಿ, ಕೇವಲ ಯಾರ ಮನೆಯಲ್ಲಿ ಕೃಷ್ಣ ತನ್ನ ಅಂಬೆಗಾಲಿಡ್ತಾ ಇದ್ದಾನಲ್ಲ ಆ ಪುಣ್ಯವಂತ ನಂದ ಮಹಾರಾಜನ ಆರಾಧಿಸ್ತೀನಿ ಅಷ್ಟೇ ಅಂತ.
ಒಮ್ಮೆ ಪಾರ್ವತಿ ದೇವಿ ಶಿವನ ಕೇಳ್ತಾಳಂತೆ, ಯಾರ ಆರಾಧನೆ ತುಂಬ ಶ್ರೇಷ್ಠ, ಯಾರನ್ನು ಆರಾಧಿಸಬೇಕು ಜೀವನದಲ್ಲಿ, ಯಾರು ಆರಾಧನೆ ಮಾಡಿದ್ರೆ ನಮಗೆ ಶೀಘ್ರವಾಗಿ ಒಳ್ಳೆಯದಾಗುತ್ತೆ. ಅದಕ್ಕೆ ಶಿವ ಹೇಳ್ತಾನಂತೆ, ಆರಾಧನಾಂ ಸರ್ವೇಷಾಂ ವಿಷ್ಣು ಆರಾಧನಂ ಪರಂ ತಸ್ಮಾತ್ ಪರತರಂ ದೇವಿ ತದೀಯಾನಾಂ ಸಮಾರ್ಚನಂ. ಎಲ್ಲ ಆರಾಧನೆಗಳಲ್ಲಿ ಶ್ರೇಷ್ಠವಾದಂತಹ ಆರಾಧನೆ ಅಂದರೆ ವಿಷ್ಣುವಿನ ಆರಾಧನೆ. ಹರಿ ಆರಾಧನೆ ಮಾಡೋದು ಎಲ್ಲದಕ್ಕಿಂತ ಶ್ರೇಷ್ಠ. ಅದೇ ಹರಿ ಆರಾಧನೆಗಿಂತ ಶ್ರೇಷ್ಠವಾದ ಯಾವುದು? ತಸ್ಮಾತ್ ಪರತರಂ ದೇವಿ. ಕೃಷ್ಣನಿಗೆ ಯಾರು ಪ್ರಿಯರೋ ಅಂಥವರ ಆರಾಧನೆ ಮಾಡಿದ್ರೆ ಅದು ಶ್ರೇಷ್ಠವಾದಂಥದ್ದು. ಆದ್ದರಿಂದ ಕೃಷ್ಣನಿಗೆ ಪ್ರಿಯವಾದಂಥವ್ರು ಯಾರು? ಕೃಷ್ಣನ ಭಕ್ತರು. ಎಲ್ಲರೂ ಕೃಷ್ಣನ ಪ್ರೀತಿಸ್ತಾ ಇದ್ದಾರೆ. ಕೃಷ್ಣ ಯಾರನ್ನು ಪ್ರೀತಿಸ್ತಾನೆ? ಕೃಷ್ಣನು ತನ್ನ ಶುದ್ಧವಾದ ಭಕ್ತರು, ನಿಸ್ವಾರ್ಥ ನಿಷ್ಕಾಮ ಭಾವನೆಯಿಂದ ಭಗವಂತನೇ ನನಗೆಲ್ಲವೂ ಅಂತ ಯಾರು ನಂಬಿರ್ತಾರೋ ಅಂತಹ ಭಕ್ತರನ್ನು ಕೃಷ್ಣ ಪ್ರೀತಿಸ್ತಾನೆ. ಅದರಿಂದ ಅಂತಹ ನಂದ ಮಹಾರಾಜ ಯಶೋದೆ ಅವರ ಒಂದು ಶುದ್ಧವಾದ ಭಕ್ತಿಗೋಸ್ಕರ ಕೃಷ್ಣ ಅಲ್ಲಿ ಬಂದಿದ್ದಾನೆ. ಆದ್ದರಿಂದ ನಾನು ಯಾರನ್ನು ಆರಾಧಿಸ್ತೀನಿ? ಕೇವಲ ನಂದ ಮಹಾರಾಜನ ಆರಾಧಿಸ್ತೀನಿ ಹೊರತು ಇನ್ಯಾವ ಪುರಾಣಗಳು ನನಗೆ ಬೇಕಾಗಿಲ್ಲ ಅಂತ ಒಬ್ಬ ಬ್ರಾಹ್ಮಣ ಹೇಳ್ತಾ ಇದ್ದಾನಂತೆ. ಹೀಗೆ ಇಲ್ಲಿ ತತ್ವ ವಿಚಾರ ಹೇಳ್ತಾ ಇದ್ದಾರೆ. ಭಗವಂತ ಅನಂತ ಲೀಲೆಗಳು ಮಾಡ್ತಾನೆ. ಭಗವಂತ ಯಾಕೆ ಅನಂತ ಲೀಲೆಗಳು ಮಾಡ್ತಾನೆ? ತನ್ನ ಭಕ್ತರಿಗೆ ಸಂತೋಷ ಕೊಡಲಿಕ್ಕೋಸ್ಕರ. ಭಗವಂತ ಆತ್ಮಾರಾಮ, ಎಲ್ಲವೂ ಒಂದು ಸಣ್ಣಲ್ಲಿಯೇ ಸಂತೃಪ್ತನಾಗಿರ್ತಾನೆ, ಅವನಿಗೇನು ಬೇಕಾಗಿಲ್ಲ. ಆದರೂ ಎಲ್ಲ ಕ್ರಿಯೆಗಳು ಲೀಲೆಗಳು ಮಾಡ್ತಾ ಉದ್ದೇಶ ಏನು? ತನ್ನ ಭಕ್ತರಿಗೆ ಸಂತೋಷ ಕೊಡಲಿಕ್ಕೋಸ್ಕರ. ಯಾಕಂದರೆ ಅನೇಕ ಜನ ವೇದಗಳನ್ನು ತಪ್ಪಾಗಿ ಅದಕ್ಕೆ ತಾತ್ಪರ್ಯಗಳು ಬರೀತಾರೆ, ಅನುವಾದ ಮಾಡ್ತಾರೆ. ವೇದಗಳಲ್ಲಿ ಹೇಳಲಾಗಿದೆ, ನಿರ್ಗುಣ ನಿರಾಕಾರ ನಿರಾಕ್ರಿಯೆ ಶುದ್ಧ ದೇವೋ ಏಕೋ ನಾರಾಯಣ. ನಿರಾಕಾರ, ನಿರ್ಗುಣ, ನಿರಾಕ್ರಿಯೆ, ಶುದ್ಧ ದೇವೋ ಏಕೋ ನಾರಾಯಣ. ನಾರಾಯಣ ಅವನು ನಿರ್ಗುಣ, ನಿರಾಕಾರ. ಅದನ್ನು ಕೆಲವು ಜನರು ಅದ್ವೈತವಾದಿಗಳು, ನಿರಾಕಾರವಾದಿಗಳು, ಶೂನ್ಯವಾದಿಗಳು ಅವರೇ ಹೇಳ್ತಾರೆ ಎಲ್ಲವೂ ಒಂದು ಜ್ಯೋತಿ ಅಷ್ಟೇ. ಇದರ ಅರ್ಥ ಏನು? ಭಗವಂತನಿಗೆ ಏನೂ ರೂಪ ಇಲ್ಲ, ಅವನಿಗೇನೂ ಗುಣ ಇಲ್ಲ, ಅವನೇನೂ ಮಾಡೋದಿಲ್ಲ, ನಿಷ್ಕ್ರಿಯ. ಅದೇ ನಾರಾಯಣ ಅಂತ ಹೇಳ್ತಾರೆ. ಅದನ್ನು ವಿರೋಧಿಸಲಿಕ್ಕೆ ಅಂತಲೇ ಭಗವಂತ ಇಲ್ಲಿ ಬಂದಿದ್ದಾನೆ. ಭಗವಂತ ಕೃಷ್ಣ ಎಷ್ಟೊಂದು ಲೀಲೆಗಳು ಮಾಡ್ತಾ ಇದ್ದಾರೆ. ಯಾಕಪ್ಪ ನಮ್ಗೆ ಹಿಂಗಂತೀರಾ? ಯಾಕೆ ನಿರಾಕಾರ ಅಂತೀರ? ನಂದು ನೋಡಿ ಎಷ್ಟು ಸುಂದರವಾದ ರೂಪ ಇದೆ. ದೇವತೆಗಳು ಕೂಡ ಬಂದು ನೋಡ್ತಾ ಇದ್ದಾರೆ. ಇಂಥ ಸುಂದರವಾದಂತಹ ಕಮಲದ ಹಾಗೆ ಪ್ರತಿಯೊಂದು ಅಂಗಾಂಗಗಳು ಕೋಮಲವಾಗಿದ್ದು ಭಕ್ತರಿಗೆ ಅಭಯ ಕೊಡುವಂತಹ ಹಾಗೂ ದುಷ್ಟರಿಗೆ ಸಂಹಾರ ಮಾಡುವಂತಹ, ಶಿಕ್ಷೆ ಕೊಡುವಂತಹ ಈ ಒಂದು ಅಂಗ, ದಿವ್ಯವಾದಂತಹ ಅಂಗ ಇದೆ, ದಿವ್ಯವಾದ ರೂಪ ಇದೆ, ದಿವ್ಯವಾದ ಭಾವನೆಗಳಿದೆ, ಪ್ರೀತಿ ಇದೆ. ಭಕ್ತರ ಮೇಲೆ ಪ್ರೀತಿ, ಭಕ್ತರಿಗೆ ಭಗವಂತನ ಮೇಲೆ ಪ್ರೀತಿ ಮತ್ತು ಅನಂತವಾದ ಲೀಲೆಗಳು ಮಾಡ್ತಾ ಇದ್ದೀರಿ. ಇನ್ನೇನು ನಿಮಗೆ ಬೇಕು? ಅದರಿಂದ ಈ ಶ್ಲೋಕದ ಅರ್ಥ ನಿರಾಕಾರ ಅಂತ ಹೇಳಿದಾಗ ನಮ್ಮ ಹಾಗೆ ಹುಟ್ಟಿ ಬೆಳೆದು ವೃದ್ಧಾಪ್ಯ ಪಡ್ಕೊಂಡು ಸಾಯುವಂಥ ದೇಹ ಭಗವಂತನದಲ್ಲ. ನಮ್ಮ ದೇಹ ಏನಾಗುತ್ತೆ? ಹುಟ್ಟುತ್ತೆ, ಬೆಳೆಯುತ್ತೆ, ಸ್ವಲ್ಪ ಸಮಯ ಹಾಗೆ ಇರುತ್ತೆ, ಇನ್ನೊಂದು ದೇಹವನ್ನು ಉತ್ಪನ್ನ ಮಾಡುತ್ತೆ, ಅನಂತರ ವಯಸ್ಸಾಗ್ತಾ ಹೋಗುತ್ತೆ, ಸಾಯುತ್ತೆ. ಈ ಥರ ಬದಲಾವಣೆಗಳು ನಮ್ಮ ದೇಹಕ್ಕಾಗುತ್ತೆ, ಭಗವಂತನ ದೇಹಕ್ಕೆ ಈಗ ಆಗೋದಿಲ್ಲ. ಭಗವಂತ ನವ ಯೌವನ, ಯಾವಾಗಲೂ 16 ವರ್ಷದ ಬಾಲಕನ ಹಾಗೆ ಇರ್ತಾನೆ. ಅವನ ವೈಕುಂಠ ಲೋಕದಲ್ಲಿ, ಗೋಲೋಕದಲ್ಲಿ ಅವನ ನಿಜವಾದ ಸ್ವರೂಪ. ಆದ್ದರಿಂದ ನಿರಾಕಾರ ಅಂತ ಹೇಳಿದಾಗ ಅವನಿಗೆ ರೂಪ ಇಲ್ಲ ಅಂತಲ್ಲ, ನಮ್ಮ ಹಾಗೆಯೇ ಈ ರಕ್ತ ಮಾಂಸ ಮೂಳೆಗಳಿಂದ ಕೂಡಿರುವಂತಹ ರೂಪ ಅಲ್ಲ. ಅವನದು ದಿವ್ಯವಾದಂತಹ ಆನಂದಮಯವಾಗಿರುವಂತಹ ರೂಪ, ಜ್ಞಾನದಿಂದ ಕೂಡಿರುವಂತಹ ರೂಪ, ಸಚ್ಚಿತಾನಂದ ವಿಗ್ರಹ. ಬ್ರಹ್ಮದೇವರು ಹೇಳಿದ್ದಾರೆ ಈ ಶ್ಲೋಕ, ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ. ಹಾಗೂ ನಿರ್ಗುಣ, ನಿರ್ಗುಣ ಅಂತ ಹೇಳಿದಾಗ ಅವನಿಗೇನು ಗುಣಗಳಿಲ್ಲ ಅಂತಲ್ಲ. ಭೌತಿಕ ಜಗತ್ತಿನ ಗುಣಗಳು ಏನು? ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಮೋಹ, ಲೋಭ ಕೂಡಿರುವಂತಹ ಸತ್ವ, ತಮಸ್, ರಜಸ್, ಈ ಗುಣಗಳು ಭೌತಿಕ ಜಗತ್ತಲ್ಲಿ ಕಂಡುಬರುತ್ತೆ. ಕೃಷ್ಣನಲ್ಲಿ ಇಂತಹ ಗುಣಗಳು ಕಂಡುಬರೋದಿಲ್ಲ. ಅದರಿಂದ ಶುದ್ಧ ಸಾತ್ವಿಕವಾದ ಗುಣ ನಿರ್ಗುಣ ಅಂತ ಹೇಳ್ತಾರೆ. ಈ ಲೋಕಕ್ಕೆ ಮೇಲ್ಪಟ್ಟಂತಹ ಗುಣ ನಿರ್ಗುಣ. ಇದು ಹೋಲಿಕೆ. ಇದು
ನಮ್ಮ ಹಾಗೆ ಭೌತಿಕ ಜಗತ್ತಿನ ಹಾಗೆ ಅವನ ರೂಪ ಅಲ್ಲ, ಭೌತಿಕ ಜಗತ್ತಿನ ಹಾಗೆಯೇ ಅವನ ಗುಣಗಳಲ್ಲ. ಇದೆಲ್ಲ ಮೀರಿದಂಥವನು ನಿರಾಕಾರ, ನಿರ್ಗುಣ, ನಿಷ್ಕ್ರಿಯ. ಅವನೇನು ಕೆಲಸ ಮಾಡೋದಿಲ್ಲ ಅಂತಲ್ಲ. ಇವಾಗ ನಮಗೆ ನಮ್ಮ ಜೀವನ ನಡೆಸಬೇಕು ಅಂತ ಹೇಳಿದ್ರೆ ನಾವು ಕಷ್ಟಪಡಬೇಕು, ಹಗಲು ರಾತ್ರಿ ದುಡಿಬೇಕು, ಹಣ ಸಂಪಾದನೆ ಮಾಡಬೇಕು, ನಾನಾ ರೀತಿ ಇಲ್ಲಿ ಬಂಧನಗಳಲ್ಲಿ ನಾವು ಸಿಕ್ಕಾಕೊಂಡಿರ್ತೀವಿ. ಆದರೆ ಭಗವಂತ ಅವನು ಸಂಪೂರ್ಣವಾಗಿ ಸ್ವತಂತ್ರ, ಅವನಿಗೆ ಯಾವುದೇ ರೀತಿಯ ಬಂಧನ ಇಲ್ಲ, ಯಾವುದೇ ರೀತಿಯ ಒಂದು ಕರ್ಮಗಳು ಅವನ ಮೇಲೆ ಅಂಟ್ಕೊಳ್ಳೋದಿಲ್ಲ. ಭಗವಂತ ಸಂಪೂರ್ಣವಾಗಿ ಸ್ವತಂತ್ರನು, ಹಾಗೂ ಅವನು ಕೇವಲ ತನ್ನ ಆನಂದಕ್ಕೋಸ್ಕರ ಅವನು ಕಾರ್ಯಗಳನ್ನು ಮಾಡ್ತಾನೆ, ಹಾಗೂ ಅವನ ಕಾರ್ಯಗಳಲ್ಲಿ ಯಾವುದೇ ರೀತಿಯ ದೋಷಗಳು ಇಲ್ಲ. ನಾವು ಮಾಡುವಂತಹ ಕೆಲಸಗಳು ದೋಷಗಳಿಂದ ಕೂಡಿರುತ್ತೆ, ಯಾಕಂದರೆ ನಮ್ಮ ಇಂದ್ರಿಯಗಳು ಪರಿಪೂರ್ಣ ಅಲ್ಲ, ಹಾಗೂ ನಾವು ಇಂತಹ ಇಂದ್ರಿಯಗಳಿಂದ ಭ್ರಮಿತರಾಗ್ತೀವಿ. ಭ್ರಮೆಯಾದಾಗ ತಪ್ಪುಗಳನ್ನು ಮಾಡ್ತೀವಿ, ತಪ್ಪುಗಳನ್ನು ಮುಚ್ಚಾಡಲಿಕ್ಕೆ ಮೋಸವನ್ನು ಮಾಡ್ತೀವಿ. ಇದು ನಮ್ಮ ದೋಷಗಳು. ಅಂದರೆ ಭಗವಂತನ ಎಲ್ಲವೂ ಅವನೇ ಆಗಿರೋ ಕಾರಣ, ಎಲ್ಲವೂ ಜಗತ್ತು ಅವನ ಸೃಷ್ಟಿಯಾಗಿರೋ ಕಾರಣ, ಅವನಿಗೆ ಭೂತ ಭವಿಷ್ಯ ವರ್ತಮಾನ ಎಲ್ಲವೂ ಅವನಿಗೆ ತಿಳಿದಿರುವಂತಹ ಕಾರಣ ಯಾವುದೇ ರೀತಿಯ ತಪ್ಪುಗಳು ಅವನು ಮಾಡೋದಿಲ್ಲ. ಹಾಗೂ ಅವನ ಸಕಲ ಕಾರ್ಯಗಳು ಯಾರು ನೆನೆಸ್ತಾರೋ, ಯಾರನ್ನು ಶ್ರವಣ ಮಾಡ್ತಾರೋ, ಕೀರ್ತನೆ ಮಾಡ್ತಾರೋ, ಅವರ ಎಲ್ಲ ಕಲ್ಮಶಗಳು ಕೂಡ ಮುಕ್ತರಾಗಿ ಅವರು ಭಗವಂತನ ಧಾಮಕ್ಕೆ ಮರಳಿ ಹೋಗ್ತಾರೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ಭಗವಂತನ ಲೀಲಾ, ಅವನ ಜನ್ಮ ಇದೆಲ್ಲವೂ ಕೂಡ ಸರಿಯಾಗಿ ಅರ್ಥಕೊಂಡ್ರೆ, ಶಾಸ್ತ್ರಗಳ ಮೂಲಕ ತಿಳ್ಕೊಂಡ್ರೆ, ಗುರುಗಳ ಮೂಲಕ ತಿಳ್ಕೊಂಡ್ರೆ, ತಿಳಿಯೋದ್ರಿಂದನೇ ನಮ್ಮ ಒಂದೆಲ್ಲ ಕಲ್ಮಶಗಳು ದೂರ ಆಗಿ ನಾವು ಮೋಕ್ಷವನ್ನು ಪಡಿತೀವಿ. ಆದ್ದರಿಂದ ಇಲ್ಲಿ ನಾನಾ ಬೇರೆ ಬ್ರಹ್ಮಸೂತ್ರಗಳಲ್ಲಿ, ವೇದಾಂತ ಸೂತ್ರ ಇಲ್ಲೂ ಕೂಡ ಹೇಳಲಾಗಿದೆ, ಅರೂಪವದ್ ಏವ ಹಿ ತತ್ ಪ್ರಧಾನತ್ವಾತ್. ಭಗವಂತನು ಅವನದೇ ದಿವ್ಯವಾದ ರೂಪ, ಅವನಿಗೆ ಬೇರೆ ರೂಪ ಅಂತಿಲ್ಲ. ಇವಾಗ ನಮಗೆ ನಾವು ಅಂದರೆ ಆತ್ಮ ಬೇರೆ, ಹಾಗೂ ನಮ್ಮ ಕಣ್ಣುಗಳಿಗೆ ಕಾಣ್ತಾ ಇರುವಂಥ ಈ ದೇಹ ಬೇರೆ. ಈ ದೇಹದ ರೂಪ ಒಂದಿದೆ, ಅದೇ ಆತ್ಮದ ರೂಪ ಬೇರೆ ಇನ್ನೊಂದಿದೆ. ಭಗವಂತನದು ಹಾಗಲ್ಲ. ಭಗವಂತ ಅವನು ನಮ್ಗೆ ಕಾಣಿಸ್ಕೊಂಡಾಗ ಅವನ ದಿವ್ಯವಾದ ರೂಪದಲ್ಲೇ ಇರ್ತಾನೆ. ಅವನು ನಮ್ಮ ಹಾಗೆಯೇ ಭೌತಿಕವಾದಂತಹ ಪಂಚಭೂತಗಳಿಂದ ಆಗಿರುವಂತಹ ದೇಹ ಸ್ವೀಕಾರ ಮಾಡೋದಿಲ್ಲ. ಅವನು ವೈಕುಂಠ ಲೋಕದಲ್ಲಿರಲಿ, ಇಹಲೋಕದಲ್ಲಿರಲಿ, ಅವನು ತನ್ನ ದಿವ್ಯವಾದ ರೂಪದಲ್ಲೇ ಇರುತ್ತಾನೆ. ಅನಂತರ ಗೋಪಾಲ ತಾಪನಿ ಉಪನಿಷತ್ ಪ್ರಥಮ ಸ್ಕಂದ ಪ್ರಥಮ ಶ್ಲೋಕದಲ್ಲಿ ಓಂ ಸಚ್ಚಿದಾನಂದ ರೂಪಾಯ ಕೃಷ್ಣಾಯ ಕ್ಲಿಷ್ಟಕಾರಿಣೆ ಮಮ ವೇದಾಂತ ವೇದ್ಯಾಯ ಗುರವೇ ಬುದ್ಧಿ ಸಾಕ್ಷಿಣೆ. ವೇದಾಂತ ಸೂತ್ರಗಳಲ್ಲಿ ಮೊದಲ ಪ್ರಣಾಮ ಕೃಷ್ಣನಿಗೆ ಸಲ್ಲಿಸ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ಓಂ ಸಚ್ಚಿದಾನಂದ ರೂಪಾಯ, ಭಗವಂತನ ರೂಪ ಶಾಶ್ವತವಾದಂತಹದ್ದು, ಆನಂದಭರಿತವಾಗಿರುವಂತಹದ್ದು, ಹಾಗೂ ಸಕಲ ಜ್ಞಾನ ಇರುವಂತಹ ದಿವ್ಯವಾದಂತಹ ರೂಪ. ಹಾಗೂ ಕೃಷ್ಣಾಯ ಕ್ಲಿಷ್ಟಕಾರಿಣೆ, ಅವನಿಗೆ ಯಾವುದೇ ರೀತಿಯ ಸುಸ್ತು ಅನ್ನೋದು ಆಗೋದಿಲ್ಲ. ಅವನೇನೇ ಕೆಲಸ ಅನೇಕ ಬ್ರಹ್ಮಾಂಡಗಳು ಸೃಷ್ಟಿ ಮಾಡಿದ್ದಾನೆ, ಆ ಸೃಷ್ಟಿಗಳ ಪಾಲನೆ ಮಾಡ್ತಾ ಇದ್ದಾನೆ. ಅವರಿಗೆ ನಮ್ಗೆ ಏನೇ ರೀತಿ ಸುಸ್ತು ಅನ್ನೋದು ಇಲ್ಲ. ನಾವು ಕೆಲಸ ಮಾಡಿದ್ರೆ ನಮ್ಗೆ ಸುಸ್ತಾಗುತ್ತೆ. ಅಂದರೆ ಭಗವಂತನಿಗೆ ಅನಾಯಾಸ, ಯಾವುದೇ ರೀತಿ ಆಯಾಸ ಇಲ್ಲದೆ ಅನೇಕ ಬ್ರಹ್ಮಾಂಡಗಳು ಉಸಿರಾಟ ಹಿಂಗೆ ಹೊರಗೆ ಬಿಡ್ತಾ ಇದ್ದಾಗೆ ಬ್ರಹ್ಮಾಂಡಗಳು ಸೃಷ್ಟಿಯಾಗ್ತಾ ಹೋಗುತ್ತೆ. ಇದೇ ಮಮೋ ವೇದಾಂತ ವೇದ್ಯಾಯ, ಸಕಲ ಶಾಸ್ತ್ರಗಳ ಸಾರಾಂಶವೇ ಇದು. ಹಾಗೂ ಆ ಭಗವಂತ ಗುರುವೇ ಸಕಲ ಜಗತ್ತಿಗೆ ಗುರು, ಆದಿಗುರು, ಎಲ್ಲರಿಗೂ ಜ್ಞಾನ ಕೊಡುವಂಥವನು. ಎಲ್ಲಿಂದ ಬರ್ತಾ ಇದೆ? ಕೃಷ್ಣನಿಂದ ಬರ್ತಾ ಇದೆ. ಕೃಷ್ಣ ಜ್ಞಾನ ಕೊಟ್ಟರೆ ಅವನ ಬಗ್ಗೆ ತಿಳಿಬಹುದು. ಆದ್ದರಿಂದ ಬುದ್ಧಿ ಸಾಕ್ಷಿಣೆ, ಗುರವೇ ಬುದ್ಧಿ ಸಾಕ್ಷಿಣೆ. ಹಾಗೂ ನಮಗೂ ಕೂಡ ಬುದ್ಧಿ ಕೊಡುವವನು ಅವನೇ, ನಮಗೆ ಬುದ್ಧಿ ಕೊಡುವವನೇ, ಭ್ರಮಿತಗೊಳಿಸುವವನು ಅವನೇ. ಯಾರಿಗೆ ಭ್ರಮಿತಗೊಳಿಸ್ತಾನೆ? ಯಾರಿಗೆ ಇಂದ್ರಿಯ ಭೋಗಿಸ್ಬೇಕು ಅಂತ ಆಸೆ ಇದೆ ಅವರಿಗೆ ತನ್ನ ಭಕ್ತಿಯಿಂದ ಭ್ರಮಿತಗೊಳಿಸ್ತಾನೆ. ಅಂದರೆ ಯಾರಿಗೆ ಕೃಷ್ಣನ ಸೇವೆ ಮಾಡಬೇಕು, ಕೃಷ್ಣನ ಭಕ್ತರ ಸಂಘದಲ್ಲಿರಬೇಕು, ಮಾರ್ಗದರ್ಶನ ನಡಿಬೇಕು ಅಂತ ಹೇಳ್ತಾನೆ ಭಗವಂತ, ಅವರಿಗೆ ಅಂತಹ ದಾರಿ ನಡೆಯುವಂತಹ ಬುದ್ಧಿಯನ್ನು ಕೊಡ್ತಾನೆ. ಆದ್ದರಿಂದ ಸಕಲ ಜಗತ್ತಿಗೆ ಕಾರಣಕಾರದಂತಹ
ಆ ಕೃಷ್ಣನಿಗೆ ನಾನು ಗೌರವಪೂರ್ವಕ ನಮಸ್ಕರಿಸುತ್ತೇನೆ ಎಂದು ಹೇಳಲಾಗಿದೆ. ಮುಂದೆ ಶುಕದೇವ ಗೋಸ್ವಾಮಿ ಹೇಳ್ತಾ ಇದ್ದಾರೆ, ತಾವಾಂಗ್ರಿಯುಗ್ಮ ಮನುಕೃಷ್ಯ ಸರೀ ಸೃಪಂತೌ ಘೋಷ ಪ್ರಘೋಷ ರುಚಿರಂ ವ್ರಜಕರ್ದಮೇಶು ತನ್ನಾದೃಷ್ಟ ಮನಸ್ಸಾಮಾನುಸ್ತ್ಯ ಲೋಕಂ ಮುಗ್ಧಭೀತಾದು ಪೇಯತುರಂತಿ ಮಾತ್ರೋಹೋ. ರಜಭೂಮಿಯಲ್ಲಿ ಸಗಣಿ ಮತ್ತು ಗಂಜಲದಿಂದ ಉಂಟಾದ ಕೆಸರಿನ ಪ್ರದೇಶದಲ್ಲಿ ಕೃಷ್ಣ ಬಲರಾಮರು ತಮ್ಮ ಕಾಲುಗಳ ಶಕ್ತಿಯಿಂದ ತೆವಳುತ್ತಿರುವಾಗ ಹಾವುಗಳು ತೆವಳುತ್ತಿರುವಂತೆ ತೋರುತ್ತಿತ್ತು. ಅವರ ಅಂದಿಗೆಗಳ ನಾದ ಬಹು ಮನೋಹರವಾಗಿರುತ್ತಿತ್ತು. ಉಳಿದವರ ಕಾಲಂದಿಗಳ ಧ್ವನಿಯನ್ನು ಆಲಿಸುತ್ತಾ ಪ್ರೀತರಾಗಿ ತಮ್ಮ ತಾಯಿಂದರೆಂದು ಭ್ರಮಿಸಿ ಅವರನ್ನೆಲ್ಲ ಅನುಸರಿಸುತ್ತಿದ್ದರು. ಆದರೆ ಅವರು ಬೇರೆಯವರು ಎಂದು ಕಂಡಾಗ ಭಯದಿಂದ ತಮ್ಮ ನಿಜ ತಾಯಂದಿರದ ಯಶೋದೆ ಮತ್ತು ರೋಹಿಣಿಯರ ಬಳಿಗೆ ಹಿಂತಿರುಗುತ್ತಿದ್ದರು. ಕೃಷ್ಣ ಬಲರಾಮ ಓಡಾಡ್ತಾ ಇದ್ದಾರೆ. ಸಣ್ಣ ಮಕ್ಕಳು ಹೇಗೆ ಅವರು ಮುಂದೆ ಯಾರಾದರೂ ನಡ್ಕೊಂಡು ಹೋಗ್ತಾ ಇದ್ರೆ ಅವ್ರನ್ನೇ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಹೀಗೆ ಕೃಷ್ಣ ಬಲರಾಮ ಗೆಜ್ಜೆ ಶಬ್ದ, ತಾಯಿದು ಗೆಜ್ಜೆ ಶಬ್ದ ಇರುತ್ತೆ, ಅದರಿಂದ ಯಾರ್ದು ಗೆಜ್ಜೆ ಶಬ್ದ ಬಂದರೂ ಕೂಡ ಅವ್ರು ಹಿಂದೆ ಹಿಂದೆ ಓಡೋಗ್ಬಿಡ್ತಾರೆ. ಮತ್ತು ಯಾವಾಗ ಅವರು ಆ ಗೋಪಿಕಾಸ್ತ್ರೀಯರು ನೋಡ್ಬಿಟ್ಟು ಓ ಕೃಷ್ಣ ಬಲರಾಮ ಅಂತ ಹೇಳಿದಾಗ ಅವರ ಶಬ್ದ ಕೇಳಿದಾಗ ಅವ್ರು ಅನ್ಸುತ್ತೆ, ಓ ಇದು ನನ್ನ ತಾಯಿ ಅಲ್ಲ, ಇದು ಬೇರೆ ಯಾರು ಅಂತ ಹೇಳಿ ಭಯದಿಂದ ತಿರ್ಗ ವಾಪಸ್ ತಮ್ಮ ಯಶೋದೆ ಹಾಗೂ ರೋಹಿಣಿಯ ತೋಳುಗಳಿಗೆ ಹೋಗಿ ಅವರು ಅಪ್ಕೋತಾ ಇದ್ರು. ಹೀಗೆ ದಿವ್ಯವಾದ ಆನಂದ ಯಶೋದೆಗೆ ರೋಹಿಣಿಗೆ ವರ್ಣಿಸ್ತಾ ಇದ್ದಾರೆ. ಯಶೋದೆ ಕೃಷ್ಣನಿಗೆ ಅಲಂಕಾರ ಮಾಡ್ತಾ ಇದ್ರು. ದೃಷ್ಟಿ ಆಗಬಾರ್ದು ಅಂತ ಹೇಳಿ ಅವರಿಗೆಲ್ಲ ಕಣ್ಣುಗಳಿಗೆ ಕಣ್ಣು ಕಪ್ಪನ್ನು ಹಾಕ್ತಾ ಇದ್ರು. ಅದೇ ಕೃಷ್ಣ ಏನು ಮಾಡ್ತಾ ಇದ್ದ, ಹೀಗೆ ಸಣ್ಣ ಮಕ್ಕಳು ಎಲ್ಲ ಕೈಯನ್ನೆಲ್ಲ ಉಜ್ಕೊಂಡಾಗ ಆ ಕಣ್ಣುಗಪ್ಪೆಲ್ಲ ಮುಖಕ್ಕೆಲ್ಲ ಆಗೋಗಿರುತ್ತೆ. ಮೊದಲೇ ಕಪ್ಪಿದ್ದಾನೆ, ಆದರೆ ಕಪ್ಪು ಮೇಲೂ ಕೂಡ ಆ ಕಪ್ಪು ಹಾಕಿದಾಗ ಅದು ಎಷ್ಟೋ ಸುಂದರವಾಗಿ ಕಾಣ್ತಾ ಇತ್ತಂತೆ. ನಮ್ಮ ಮುಖಕ್ಕೆ ಮಸಿ ಬಳ್ಕೊಂಡ್ರೆ ಹೆಂಗೆ ಕಾಣುತ್ತೆ, ಅಸಹ್ಯವಾಗಿ ಕಾಣುತ್ತೆ. ಆದರೆ ಕೃಷ್ಣನ ಆ ಕಣ್ಣುಗಪ್ಪು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ದೇವಾನ್ ದೇವತೆಗಳೆಲ್ಲ ಬರ್ತಾ ಇದ್ರು ಅವ್ನು ನೋಡಲಿಕ್ಕೆ ಅಂತ. ನಾವೆಲ್ಲ ಅಲ್ಲಿ ಹೋಗಿ ಮೊಬೈಲಲ್ಲಿ ಸೆಲ್ಫಿ ತಗೋತೀವಿ ಅನ್ನೋ ಸುಂದರವಾಗಿರುವಂಥ ಜಾಗದಲ್ಲಿ ನೋಡಿದ್ರೆ, ಹಾಗೆ ದೇವಾನ್ ದೇವತೆಗಳು ಬಂದು ಆ ಕೃಷ್ಣನ ಈ ದಿವ್ಯವಾದ ರೂಪವನ್ನು ನೋಡಲಿಕ್ಕೆ ನೋಡಿ ಅವ್ರು ತಮ್ಮ ಹೃದಯದಲ್ಲಿ ಅದನ್ನು ಇಟ್ಕೋತಾ ಇದ್ರು. ಅವ್ರಿಗೆ ಮೊಬೈಲ್ ಅವಶ್ಯಕತೆ ಇರಲಿಲ್ಲ, ಮೊಬೈಲ್ ಇಟ್ಕೊಂಡು ಏನಾಗಬೇಕಾಗಿತ್ತು. ನಾವೆಲ್ಲರೂ ಕೂಡ ಕೇವಲ ಮೊಬೈಲಲ್ಲಿ ಎಲ್ಲ ಫೋಟೋಗಳು ಮೊಬೈಲಲ್ಲಿರುತ್ತೆ, ಎಲ್ಲ ನಮ್ಮ ವಿದ್ಯಾಭ್ಯಾಸದ ಗ್ರಂಥಗಳು ಮೊಬೈಲಲ್ಲಿರುತ್ತೆ, ತಲೆಯಲ್ಲಿ ಏನೂ ಇರೋದಿಲ್ಲ, ತಲೆ ಖಾಲಿ. ಅಂದರೆ ಹಂಗಾಗಬಾರ್ದು. ಮೊಬೈಲ್ ಉದ್ದೇಶ ಏನು, ನಮಗೆ ನಮ್ಮ ಬುದ್ಧಿಶಕ್ತಿನ ಬೆಳೆಸ್ಕೊಳ್ಳೋಕ್ಕಿರಬೇಕೇ ಹೊರತು ನಮ್ಮ ಬುದ್ಧಿಯನ್ನು ಖಾಲಿ ಮಾಡಲಿಕ್ಕಿರಬಾರ್ದು. ತುಂಬ ನಾವು ಯಂತ್ರಗಳ ಮೇಲೆ ಅವಲಂಬಿತವಾಗಿದ್ದರೆ ನಮ್ಮ ಬುದ್ಧಿಶಕ್ತಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ದೇವಾನ್ ದೇವತೆಗಳು ಅವರು ಈ ಭಗವಂತನ ಈ ಸುಂದರವಾದ ರೂಪವನ್ನು, ಆ ಭಾವಚಿತ್ರವನ್ನು ತಮ್ಮ ಹೃದಯದಲ್ಲಿ ಇಟ್ಕೋತಾರೆ. ನೋಡಿ 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 ಹೀಗೆ ಇಂತಹ ಸುಂದರವಾದಂತಹ ದೇಹ, ಸೊ ಇಂತಹ ಅದ್ಭುತವಾದಂತಹ ಕೃಷ್ಣ ಎಲ್ಲರನ್ನೂ ದೇವಾನ್ ದೇವತೆ ಕೂಡ ಆಕರ್ಷಣೆ ಮಾಡ್ತಾ ಇದ್ದಾನೆ. ನಮಗೂ ಕೂಡ ಆಕರ್ಷಣೆ ಆಗುತ್ತೆ. ಯಾರ ಹತ್ರ ತುಂಬ ಶಕ್ತಿ ಇದೆ, ಯಾರ ತುಂಬ ಸೌಂದರ್ಯ ಇದೆ, ಅದು ನೋಡಿದಾಗ ಆಕರ್ಷಣೆ ಆಗುತ್ತೆ. ಇತ್ತೀಚೆಗೆ ಎಲ್ರಿಗೂ ಒಂದು ಭೌತಿಕವಾದ ಆಕರ್ಷಣೆ ಅಂತ ಹೇಳಿದ್ರೆ, ಒಂದು ದೊಡ್ಡ ಕೈಗಾರಿಕಾ ವ್ಯಕ್ತಿ ತನ್ನ ಮಗನ ಒಂದು ಮದುವೆ ಮಾಡಿಸ್ತಾ ಇದ್ದಾನೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲೋ ಫಾರಿನಿಂದ ಅಮೇರಿಕಾದಿಂದೆಲ್ಲ ಸ್ಟಾರ್ಗಳನ್ನು ಕರೆಸಿ ಅವನ ಒಂದು ಮಗನ ಮದುವೆಗೆ ಡ್ಯಾನ್ಸ್ ಮಾಡಿಸ್ತಾ ಇದ್ದಾನೆ. ಇದೊಂದು ದೊಡ್ಡ ಸುದ್ದಿ ಆಗ್ಬಿಟ್ಟೆ. ಎಲ್ರಿಗೂ ಕೂಡ ಇದೇ ಆಸೆ, ನಂದು ಮದುವೆ ಹಿಂಗಾದರೆ ಹೆಂಗಿತ್ತು, ನಮ್ಮಪ್ಪನೂ ಹಿಂಗಾಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ. ಆದರೆ ಅವನ ಎಷ್ಟು ಐಶ್ವರ್ಯ ಇದೆ ಅಂತ, ಅವನು ಎಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾನೆ, ಅವನ ಆದಾಯದ ಅದು 1% ಅಷ್ಟೆ. ಎಷ್ಟು ದೊಡ್ಡ ವ್ಯಕ್ತಿ ಅಂತ ಹೇಳಿ ಜನರು ಆಕರ್ಷಿತವಾಗ್ತಾರೆ. ಆದರೆ ಭಗವಂತ ಕೃಷ್ಣ ಅವನು ಎಷ್ಟು ದೊಡ್ಡ ವ್ಯಕ್ತಿ. ಅವನ ಉಸಿರಾಟದಿಂದ ಬ್ರಹ್ಮಾಂಡ ಎಲ್ಲ, ಕೇವಲ ಈ ಭೂಲೋಕದಲ್ಲ, 14 ಲೋಕಗಳು, ಅದಕ್ಕಿಂತ ದೊಡ್ಡದು ಬ್ರಹ್ಮಾಂಡ, ಅನೇಕ ಬ್ರಹ್ಮಾಂಡಗಳ ಒಡೆಯ ಅವನು. ಎಷ್ಟು ದೊಡ್ಡ ಐಶ್ವರ್ಯವಂತ ಅವನು ಬಂದಿದ್ದಾನೆ ಅಂತ ಹೇಳಿ ದೇವಾನ್ ದೇವತೆಗಳು ಕೂಡ ಬಂದಿದ್ದಾರೆ.
ಅಷ್ಟು ಸಣ್ಣ ಬಾಲಕ ಎಷ್ಟು ಶಕ್ತಿ 1 ವರ್ಷದಲ್ಲಿ ಆವಾಗಲೇ ಪೂತನಿ, ತೃಣಾವರ್ತ, ಶಕಟಾಸುರ ಎಲ್ಲನೂ ಕೂಡ ನಾಶ ಮಾಡಿದ್ದಾನೆ. ಇಂತಹ ಶಕ್ತಿ ಇದರಿಂದ ಆ ದೇವಾನುದೇವತೆಗಳು ಬಂದು ಆಕರ್ಷಿತರಾಗ್ತಾರೆ. ಇದನ್ನು ನಾವು ತಿಳಿಬೇಕಾಗಿರುವಂಥದ್ದು. ಯಾಕಂದರೆ ನಾವೆಲ್ಲೆಲ್ಲ ಆಕರ್ಷಣೆ ಆಗ್ತಾ ಇದೆ, ಎಲ್ಲ ಯಾಕೆ ಇಲ್ಲಿ ಶಾಸ್ತ್ರಗಳು ವಿವರಿಸ್ತಾ ಇದೆ ನೋಡಿ. ನಾವೆಲ್ಲೆಲ್ಲಿ ನೋಡ್ತಾ ಇದ್ದೀವಿ, ನಾವು ಈ ಭೌತಿಕ ಜಗತ್ತಿನಲ್ಲಿ ಯಾರ್ಯಾರನ್ನು ನೋಡ್ತಾ ಇದ್ದೀವಿ, ಆದರೆ ಅವರ ಶಕ್ತಿ, ಅವರ ಸೌಂದರ್ಯ, ಅವರ ಐಶ್ವರ್ಯ ಏನದು, ಅದು ಧೂಳಿಗೆ ಸಮಾನ. ಇದಕ್ಕೆ ಹೋಲಿಸಿದಾಗ, ಕೃಷ್ಣನಿಗೆ ಹೋಲಿಸಿದಾಗ ಇದೊಂದು ಧೂಳಿಗೆ ಸಮಾನ. ಅಂಥವ್ರ ಮೇಲೆ ನೀವು ಆಕರ್ಷಣೆ ಆಗ್ತೀರಾ. ಆ ಆಕರ್ಷಣೆ ನಮ್ಗೇನು ಕೂಡ ಪ್ರಯೋಜನ ಕೂಡ ಆಗೋದಿಲ್ಲ. ಯಾವುದೋ ಫಿಲಮ್ ಸ್ಟಾರ್ ಹಿಂದೆ ಅವ್ನ ಫೋಟೋ ಇಟ್ಕೊಂಡು ಅವ್ನ ಪೂಜೆ ಮಾಡಿ ಅವ್ನಿಗೆ ಅಭಿಷೇಕ ಮಾಡಿ ಅವನ ಆರಾಧನೆ ಮಾಡಿದ್ರು ಕೂಡ ಏನಾಗುತ್ತೆ, ನಮಗೆ ಏನಾದರೂ ಪ್ರಯೋಜನ ಆಗುತ್ತಾ? ಏನೋ ತಾತ್ಕಾಲಿಕವಾಗಿ ಏನೋ ಸಂತೋಷ ಸಿಗ್ತಾ ಇರುತ್ತೆ. ಅನೇಕರು ಕ್ರಿಕೆಟ್ ಸ್ಟಾರ್ಗಳು, ಫುಟ್ಬಾಲ್ ಸ್ಟಾರ್ಗಳು ಫ್ಯಾನ್, ನಾವೆಲ್ಲ ಅವ್ರ ಫ್ಯಾನ್ ಅಂತ ಹೇಳಿ ಒಂದು ಕ್ಲಬ್ ಮಾಡಿಕೊಂಡು ಏನೇನೋ ಮಾಡ್ತಾರೆ. ಅದರಿಂದ ಆ ವ್ಯಕ್ತಿಗೂ ಏನೂ ಪೂಜೆ ಮಾಡೋದು ಅವ್ನಿಗೆ ಹೋಗೋದಿಲ್ಲ, ಅಥವಾ ಆ ವ್ಯಕ್ತಿಯಿಂದ ನಮಗೂ ಕೂಡ ಏನೂ ಪ್ರಯೋಜನ ಆಗೋದಿಲ್ಲ. ಆದರೆ ನಾವು ಕೃಷ್ಣನ ಆರಾಧನೆ ಮಾಡಿದ್ರೆ, ಕೃಷ್ಣನ ಫ್ಯಾನ್ ಆದರೆ, ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳನ್ನು ಆ ಕೃಷ್ಣ ಸೇವೆ ತೊಡಗಿಸಿದ್ರೆ, ಕೃಷ್ಣ ನಮಗೆ ಆ ವೈಕುಂಠ ಲೋಕವನ್ನೇ ಕೊಡ್ತಾನೆ, ತನ್ನನ್ನೇ ತನ್ನ ಭಕ್ತರಿಗೆ ಸಮರ್ಪಣೆ ಮಾಡ್ತಾನೆ. ಆದ್ದರಿಂದ ಇಲ್ಲಿ ಹೇಳಲಾಗಿದೆ, ಅವನ ಪ್ರತಿಯೊಂದು ನಡೆ ನುಡಿ, ಅವನ ಸಂಘದಲ್ಲಿರುವಂತಹ ಭಕ್ತರ ಒಂದು ಕಾರ್ಯಗಳು ಎಲ್ಲವೂ ಕೂಡ ಆನಂದ ಪ್ರದಾಯಕ ಹಾಗೂ ಸಕಲ ದೋಷಗಳಿಂದ ಮುಕ್ತಿ. ಕೆಲವೊಮ್ಮೆ ಕೃಷ್ಣ ಹಿಂಗೆ ಅಮ್ಮಿಗಾಲಿಡ್ತಾ ಓಡೋಡ್ತಾ ಇದ್ದಂತೆ ಎಲ್ಲ ಅಂಗಳದಲ್ಲಿ, ಜೋರಾಗಿ ಬೇಗ ಬೇಗ ಹೋಗ್ತಾ ಇದ್ದ. ಹಾಗೆ ಹಿಂದೆ ಯಶೋದೆ ಗಾಬರಿಯಿಂದ ಹಿಂದೆ ಓಡ್ತಾ ಇದ್ದೆ, ಕೃಷ್ಣ ಎಲ್ಲಿ ಹೋಗ್ತಾನೋ ಏನೋ ಅಂತ. ತಾಯಿಗೆ ಯಾವಾಗಲೂ ಇದೆ ಭಯ. ಮಕ್ಕಳು ಬಿಟ್ಟರೆ ಈ ಕಡೆ ಓಡೋಗ್ಬಿಡ್ತಾರೆ, ಈ ಕಡೆ ಕಣ್ಣು ಮುಚ್ಚಿ ಈ ಕಡೆ ತಿರ್ಗಷ್ಟರಲ್ಲಿ ಈ ಕಡೆ ಹೋಗ್ಬಿಡ್ತಾರೆ, ಅದನ್ನು ಎಳ್ದಾಕ್ಬಿಟ್ಟಿರ್ತಾರೆ, ಇಲ್ಲ ಎಲ್ಲ ಆಚೆ ಓಡೋಗ್ಬಿಡ್ತಾರೆ, ಒಳಗಡೆಯಿಂದ ಆಚೆ ಹೋಗ್ಬಿಡ್ತಾರೆ. ಹಾಗೆ ಯಶೋದೆ ಕೂಡ ಗಾಬರಿ, ಆದರೆ ಅವಳು ಓಡಾಡ್ತಾ ಇದ್ದೆ, ಕೃಷ್ಣ ಎಲ್ಲೋದ ಇಲ್ಲಿ ಏನಾಗ್ತೈತೆ ಹೀಗೆ ಹುಡುಕ್ತಾ ಇರ್ಬೇಕಾದ್ರೆ ಕೆಲವೊಮ್ಮೆ ಏನಾಗ್ತಾ ಇತ್ತು, ಅವಳು ಕೃಷ್ಣ ಎಲ್ಲಿದ್ದಾನೆ ಅಂತ ಈ ಭಾವನೆಯಿಂದ ಹೋಗ್ತಾ ಇದ್ಲು. ಕೃಷ್ಣ ಹುಡುಕ್ತಾ ಹೋಗ್ತಾ ಇದ್ಲು, ಓಡಾಡ್ತಾ ಇದ್ಲು. ಆಗ ಕೆಲವೊಮ್ಮೆ ಅವಳ ತಲೆಯ ಹಿಂದೆ ಇದ್ದಂಥ ಹೂಗಳು ಬೀಳ್ತಾ ಇತ್ತಂತೆ, ವರ್ಣಿಸ್ತಾ ಇದ್ದಾರೆ. ಅವಳು ಗೊತ್ತಿಲ್ಲದೆಯೇ ಏನು ಮಾಡ್ತಾ ಇದ್ದಾಳೆ, ಕೃಷ್ಣನ ಒಂದು ಬೆಂಬಲಿಸ್ತಾ ಇದ್ದಾಳೆ. ಕೃಷ್ಣ ಎಲ್ಲೆಲ್ಲ ಓಡಾಡ್ದ ಆ ಪಾದ ಚಿಹ್ನೆಗಳ ಮೇಲೆ ಆ ಹೂ ಅನ್ನೋದು ಬೀಳ್ತಾ ಇದೆ. ಗೊತ್ತಿಲ್ಲದೆಯೇ ಕೃಷ್ಣ ಆರಾಧನೆ ಮಾಡ್ತಾ, ಕೃಷ್ಣ ಆ ಯಶೋದೆಯ ಸಕಲ ಪಾಪಗಳನ್ನು ನಾಶ ಮಾಡ್ತಾ ಇದ್ದ. ಆದ್ದರಿಂದ ಜೀವನದಲ್ಲಿ ನಾವು ಒಬ್ಬರನ್ನು ಅನುಸರಿಸಬೇಕು. ಯಾರನ್ನು ಅನುಸರಿಸಬೇಕು? ಭಗವಂತನ ಅನುಸರಿಸಬೇಕು, ಭಗವಂತನ ಭಕ್ತರನ್ನು ಅನುಸರಿಸಬೇಕು. ಭಗವಂತನ ಪಾದಗಳು ಸಕಲ ತೀರ್ಥಕ್ಷೇತ್ರಗಳ ಕೇಂದ್ರ ಬಿಂದು. ಅವನ ಪಾದಗಳಿಂದನೇ ಎಲ್ಲ ತೀರ್ಥಕ್ಷೇತ್ರಗಳು ಉತ್ಪನ್ನ ಆಗುವಂಥದ್ದು. ಗಂಗೆ ಅಂತ ಪೂಜೆ ಮಾಡ್ತೀವಿ, ಗಂಗೆ ಅಂತ ಹೇಳಿದ್ರೇ ಸಕಲ ಪಾಪಗಳು ನಾಶ ಆಗುತ್ತೆ. ಅಂದರೆ ಗಂಗೆಗೆ ಆ ಶಕ್ತಿ ಹೇಗೆ ಬಂತು? ಕೃಷ್ಣನ ಹರಿಯ ಪಾದ ವಾಮನ ರೂಪಿಯಾಗಿ ಬಂದಿರಬೇಕಾದ್ರೆ ಅವನ ಪಾದಗಳು ಬ್ರಹ್ಮಾಂಡದ ಪೊರೆಯನ್ನು ಒಡೆದು ಆ ನೀರು ಅವನ ಪಾದ ಸ್ಪರ್ಶ ಮಾಡ್ತಿ ಬರ್ತಾ ಇದ್ದ ಹಾಗೆ ಆ ಭಗವಂತನ ಸ್ಪರ್ಶದಿಂದ ಏನಾಯಿತು? ಪಾಪ ವಿನಾಶಿನಿ ಅನ್ನುವಂತಹ ಪ್ರಖ್ಯಾತಿ ಒಳಗೆ ಬಂತು, ಆ ಶಕ್ತಿ ಒಳಗೆ ಬಂತು. ಆದ್ದರಿಂದ ಆ ಪಾದಗಳು ಎಷ್ಟು ಶಕ್ತಿ ಇರಬೇಕು, ಅಂತಹ ಪಾದಗಳಿಗೆ ನಾವು ಶರಣಾಗಬೇಕು. ಅಂಥ ಪಾದಗಳಿಗೆ ಶರಣಾಗಿರುವಂತಹ ವ್ಯಕ್ತಿಗಳ ನಾವು ಪಾದಗಳನ್ನು ಹಿಡ್ಕೋಬೇಕು. ಗೋಪಿ ಭರ್ತೃ ಪದಕಮಲೆಯೋರ್ ದಾಸ್ ದಾಸ್ ದಾಸಾನುದಾಸ್. ನಮ್ಮ ಅಸ್ತಿತ್ವ ಏನು? ಯಾರು ಗೋಪಿಕಾ ಸ್ತ್ರೀಯರ ಪ್ರೀತಿಯುತವಾದಂತಹ ವ್ಯಕ್ತಿ ಇದ್ದಾನೆ ಅಂದರೆ ಕೃಷ್ಣ. ಆ ಕೃಷ್ಣನ ದಾಸರ 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 ಪಾದಗಳಲ್ಲಿ ಸೇವೆ ಮಾಡುವಂಥದ್ದು ನಮ್ಮ ಒಂದು ಸ್ಥಾನ. ಈ ಭಾವನೆ ನಾವು ಬೆಳೆಸ್ಕೊಂಡ್ರೆ ನಾವು ಆನಂದವಾಗಿರ್ತೀವಿ, ಸಂತೋಷವಾಗಿರ್ತೀವಿ ಹಾಗೂ ಭಗವಂತನ ಧಾಮಕ್ಕೆ ಮರಳಿ ಹೋಗ್ತೀವಿ. ಮುಂದೆ ಶುಕದೇವ ಗೋಸ್ವಾಮಿ ಹೇಳ್ತಾ ಇದ್ದಾರೆ, ತನ್ಮಾತರೋ ನಿಜ ಸುತೌ ಗಣಯಾಸ್ತು ವಂತ್ಯೌ ಪಂಕಾಗರಾಗು ರುಚಿರಾ ಉಪಗ್ರೈ ದೌರ್ಭ್ಯಂ ತತ್ವಾಸ್ತನಂ ಪ್ರತಿಬತೋಃ ಸ್ಮ ಮುಖಂ ನಿರೀಕ್ಷ್ಯ ಮುಗ್ಧ ಸ್ಥಿತಲ್ಪಾದಶನಂ ಯಯತು ಪ್ರಮೋದಂ. ಕೆಸರು, ಸಗಣಿ ಮತ್ತು ಗಂಜಲು
ಬಳದಿಕೊಂಡು ಸುಂದರವಾಗಿ ಕಾಣುತ್ತಿದ್ದ ಮಕ್ಕಳು ತಾಯಂದಿರ ಬಳಿಗೆ ಹೋದಾಗ ಯಶೋದೆ ಮತ್ತು ರೋಹಿಣಿ ಇಬ್ಬರು ಅವರನ್ನು ತುಂಬ ಮಮತೆಯಿಂದ ಎತ್ತಿಕೊಂಡು ತಬ್ಬಿಕೊಳ್ಳುತ್ತಾ ತಮ್ಮ ಎದೆ ಹಾಲನ್ನು ಕುಡಿಸಲು ಅನುವಾದರು. ಹಾಲನ್ನು ಸವಿಯುತ್ತಿರುವಾಗ ಮಕ್ಕಳು ಮುಗುಳ್ನಕ್ಕರು. ಆಗ ಕಾಣಿಸಿದ ಅವರ ಪುಟ್ಟ ಹಲ್ಲುಗಳನ್ನು ಕಂಡು ಆ ತಾಯಂದಿರು ಮಹಾದಿವ್ಯ ಆನಂದದಿಂದ ಸುಖಿಸಿದರು. ಸಣ್ಣ ಮಕ್ಕಳು ಅವರ ನಗು, ಅವರ ಪ್ರತಿಯೊಂದು ಅಂಗಾಂಗಗಳು, ಪುಟ್ಟ ಪುಟ್ಟವಾದಂಥ ಕೈಗಳು, ಪುಟ್ಟ ಪುಟ್ಟವಾದ ಉಗುರು, ಆಗ ತಾನೇ ಬೆಳೆಯುತ್ತಿರುವಂಥ ಹಲ್ಲುಗಳು, 2 ಹಲ್ಲು 4 ಹಲ್ಲು ಬೆಳೀತಾ ಇದ್ದ ಹಾಗೆ ಅವರು ನಕ್ಕಾಗ ತುಂಬ ಆನಂದವನ್ನು ಕೊಡುತ್ತೆ, ತುಂಬ ಆಕರ್ಷಣೀಯವಾಗಿ ಕಾಣ್ತಾರೆ. ಅರೆ ಈ ಮಗು ಸ್ವಯಂ ಭಗವಂತ, ಜಗತ್ತಿಗೆ ಒಡೆಯನಾದಂಥವನು, ಅವನು ನಗಬೇಕಾದರೆ ಯಶೋದೆಗೆ ಹಾಗೂ ರೋಹಿಣಿಗೆ ಎಷ್ಟು ಆನಂದ ಕೊಡ್ತಾ ಇರ್ಬೋದು. ಆ ನಗು, ಆ ಮಂದ ಸ್ಮಿತ, ಆ ಹಲ್ಲುಗಳು ಕೂಡ ಮುತ್ತಿನ ಹಾಗೆ ತುಂಬ ಹೊಳಪನ್ನು ತೇಜಸ್ಸು ಹೊಂದಿರುವಂತಹ ಆ ಹೊಳಪು. ಅದನ್ನು ನೋಡಿ ಅವರಿಗೆ ಆನಂದವೋ ಆನಂದ. ಯಶೋದೆ ಹಾಗೂ ರೋಹಿಣಿ ಆ ಮಕ್ಕಳನ್ನು ತುಂಬ ಸುಂದರವಾಗಿ ಅಲಂಕಾರ ಮಾಡ್ತಾ ಇದ್ರು. ಅನೇಕ ರತ್ನಗಳಿಂದ, ವಜ್ರ ವೈಡೂರ್ಯಗಳಿಂದ ಅಲಂಕಾರ ಮಾಡಿ ಎಲ್ಲ ಕಂಗೊಳಿಸ್ತಾ ಇದ್ರು. ಅರೆ ನಿಜವಾಗಿ ರತ್ನಗಳಿಗೆ ಆನಂದ ಆಗ್ತಾ ಇತ್ತಂತೆ. ರತ್ನಗಳಿಗೆ ಏನು ಆನಂದ? ನಾವು ಕೃಷ್ಣ ದೇಹಕ್ಕೆ ಅಂಟ್ಕೊಂಡಿದ್ದೀವಲ್ಲ ಅಂತ ಅವ್ರಿಗೆ ಆನಂದ. ಕೃಷ್ಣ ದೇಹಕ್ಕೆ ಅಂಟ್ಕೊಂಡಿರೋದ್ರಿಂದ ಆ ರತ್ನಗಳಿಗೆ ಒಂದು ರೀತಿ ಪ್ರಾಮುಖ್ಯತೆ ಸಿಗ್ತಾ ಇದೆ. ಮನುಷ್ಯರಿಗೆ ಹಾಗಲ್ಲ, ನಮಗೆ ನಾವು ರತ್ನಗಳು ಹಾಕ್ಕೊಂಡ್ರೆ ನಮಗೆ ಪ್ರಾಮುಖ್ಯತೆ. ಓ ಈ ವ್ಯಕ್ತಿ ಏನೋ ಭಾರಿ ಶ್ರೀಮಂತ ಇರಬೇಕಪ್ಪ, ಏನು ಇಷ್ಟೊಂದೆಲ್ಲ ಚೈನ್ ಹಾಕ್ಕೊಂಡಿದ್ದಾನೆ, ಜನಕ್ಕೆ ಅದಕ್ಕೆ ಎಲ್ಲ ದೊಡ್ಡ ದೊಡ್ಡ ಚೈನ್ ಹಾಕುತ್ತಾರೆ, ಕೈ ಕಡಗ ಹಾಕುತ್ತಾರೆ, ಭಾರಿ ದರಪ್ಪ ವ್ಯಕ್ತಿ ಅಂತ. ಅದೇ ಕೃಷ್ಣನಿಗೆ ಹಾಗಲ್ಲ. ಆ ರತ್ನಗಳು ಕೃಷ್ಣ ಮೇಲಿರೋದ್ರಿಂದ ರತ್ನಗಳಿಗೆ ಕೀರ್ತಿ ಬರ್ತಾ ಇದೆ. ಓ ಎಂತಹ ರತ್ನಗಳು, ಎಂಥ ಪುಣ್ಯ ಮಾಡಿದ್ದಾರೆ. ಭಗವಂತನ ಲೋಕದಲ್ಲಿ, ವೈಕುಂಠ ಲೋಕದಲ್ಲಿ ಎಲ್ಲವೂ ಕೂಡ ಚಿನ್ಮಯ, ಯಾವುದು ನಿರ್ಜೀವವಾದಂಥದ್ದು ಯಾವುದೂ ಇಲ್ಲ. ಆ ಕೃಷ್ಣನ ದೇಹದಲ್ಲಿ ಅವರೆಲ್ಲ ರತ್ನಗಳಾಗಿದೆ ಅಂತ ಹೇಳಿದ್ರೆ, ಅವರೆಲ್ಲರೂ ಕೂಡ ಜೀವಾತ್ಮ ಪೂರ್ವದಲ್ಲಿ ಮಹಾ ಪುಣ್ಯ ಕಾರ್ಯ ಮಾಡಿ, ಮಹಾ ಸಾಧನೆ ಮಾಡಿ ಕೃಷ್ಣನ ಸಂಘದಲ್ಲಿ ಇರಬೇಕು ಅಂತ ಆಸೆ ಪಟ್ಟಿರೋ ಕಾರಣ ಅವರಿಗೆ ಅಂಥ ಒಂದು ಅವಕಾಶ ಸಿಕ್ಕಿದೆ. ಮೋಕ್ಷ, ಹಲವು ಹಂತದಲ್ಲಿ ಮೋಕ್ಷಗಳಿದೆ. ಒಂದು ಕೈವಲ್ಯ. ಇದು ಅಂದರೆ ಕೈವಲ್ಯ ಅಂತ ಹೇಳಿದ್ರೇನು? ಭಗವಂತ ಒಂದು ಜ್ಯೋತಿ, ನಾನು ಸತ್ತ ಮೇಲೆ, ದೇಹ ತ್ಯಾಗ ಮಾಡಿದ ಮೇಲೆ ಜ್ಯೋತಿಲೋಗಿ ಲೀನ ಆಗ್ಬಿಡಬೇಕು, ನಾನು ಒಂದು ಜ್ಯೋತಿ. ಇದು ಯಾರು ಭಗವಂತ ಮೇಲೆ ಭಕ್ತಿ ಇಲ್ಲ, ಭಗವಂತ ಸೇವೆ ಮಾಡಬೇಕು ಅಂತ ಆಸೆ ಇಲ್ಲ, ಭಗವಂತನ ಪ್ರೀತಿ ಇಲ್ಲ, ಅವರು ಪಡೆಯುವಂತಹ ಒಂದು ಮೋಕ್ಷ. ನಿರಾಕಾರವಾದಿಗಳು, ಶೂನ್ಯವಾದಿಗಳು, ಎಲ್ಲವೂ ಜ್ಯೋತಿ ಅಂತಿರೋರಿಗೆ ಅವರು ವೈರಾಗ್ಯ ಬೆಳೆಸ್ಕೊಂಡ್ರೆ ಆ ಬ್ರಹ್ಮ ಜ್ಯೋತಿಲಿ ಹೋಗಿ ಲೀನ ಆಗ್ತಾರೆ. ಅಂದರೆ ಭಗವಂತ ನಿಜವಾದ ಭಕ್ತರಿಗೆ ಇದ್ರ ಮೇಲೆ ಆಸಕ್ತಿ ಇಲ್ಲ. ಭಗವಂತನ ಭಕ್ತರಿಗೆ ಏನು ಆಸಕ್ತಿ? ಭಗವಂತನ ಸಮೀಪದಲ್ಲಿ, ಭಗವಂತನ ಸೇವೆಯಲ್ಲಿ ತೊಡಗಿರಬೇಕು. ಆ ಮುಕ್ತಿಗಳು ಯಾವುದು? ಸಾಲೋಕ್ಯ, ಸಾರೂಪ್ಯ, ಸಾನ್ನಿಧ್ಯ, ಸಾರ್ಷ್ಟಿ. ಭಗವಂತನ ಲೋಕಕ್ಕೆ ಹೋಗ್ಬೋದು. ವೈಕುಂಠ ಲೋಕದಲ್ಲಿ ಅಲ್ಲಿ ಚಿನ್ನದ ಅರಮನೆಗಳಿದೆ. ಮುತ್ತು ರತ್ನಗಳಿಂದ, ಸ್ಪರ್ಶಮಣಿಯಿಂದ ಆಗಿರುವಂತಹ ಮನೆಗಳು. ಚಿಂತಾಮಣಿ ಪ್ರಕರ ಸದ್ಮಶು ಕಲ್ಪವೃಕ್ಷ ರಕ್ಷಾವೃತೇಶು ಸುರವೀರ ವಿಪಾಲಯಂತಂ. ಅಂತಹ ಐಶ್ವರ್ಯ ಇರುವಂತಹ ಅದಂತ ಒಂದು ತೇಜಸ್ಸಿರುವಂತಹ ಲೋಕ, ಅಲ್ಲಿಗೆ ಹೋಗ್ಬೋದು. ಸಾಲೋಕ್ಯ, ಸಾರೂಪ್ಯ, ಭಗವಂತನ ಹಾಗೆ ರೂಪವನ್ನು ಪಡಿಬಹುದು. ಹೇಗೆ ಜಯ ವಿಜಯ, ಅವರು ಕೂಡ 4 ಕೈಗಳಿದೆ, ಶಂಖಚಕ್ರ ಗದಾ ಪದ್ಮ ಇದೆ. ಕೃಷ್ಣನ ಹಾಗೆ ಮೈಬಣ್ಣ, ನೀಲಮೇಘ ಶ್ಯಾಮ ಮೈಬಣ್ಣ ಹೊಂದಿರ್ತಾರೆ. ಸಾರ್ಷ್ಟಿ, ಭಗವಂತನ ಹಾಗೆ ಐಶ್ವರ್ಯವನ್ನು ಹೊಂದಿರುವಂಥದ್ದು. ಸಾಮೀಪ್ಯ, ಭಗವಂತನ ನಿಕಟವಾಗಿ ಸೇವೆ ಮಾಡುವಂಥದ್ದು. ಹೀಗೆ ಶುದ್ಧವಾದ ಭಕ್ತರು ಇಂತಹ ಒಂದು ಮೋಕ್ಷವನ್ನು ಪಡೀಲಿಕ್ಕೆ ಇಚ್ಛೆ ಪಡ್ತಾರೆ. ಭಗವಂತನ ಲೋಕದಲ್ಲಿ ಹೋಗಿ ಭಗವಂತನ ಸಮೀಪದಲ್ಲಿ ಅವನ ಸೇವೆ ಮಾಡುವಂಥದ್ದು. ಹಾಗೆಯೇ ರತ್ನಗಳು, ಮುತ್ತು, ರತ್ನ, ಹವಳ, ವಜ್ರ, ವೈಡೂರ್ಯ. ಭಗವಂತನ ಎದೆಯಲ್ಲಿ ಯಾವಾಗಲೂ ಮಣಿ ಇರುತ್ತೆ, ಕೌಸ್ತುಭ ಮಣಿ ಅಂತ.
ಸುಮ್ಮನೆ ಒಂದು ಮಣಿಯಲ್ಲ, ಅದು ಒಂದು ಭಕ್ತ. ಅನಂತವಾಗಿ ಸಾಧನೆ ಮಾಡಿ ಸದಾ ಭಗವಂತನ ಎದೆಯಲ್ಲಿ ಅವನು ಕೂತಿರ್ತಾನೆ, ಕೌಸ್ತುಭ ಮಣಿ. ಸೊ ಹೀಗೆ ಅಂತಹ ರತ್ನಗಳಿಂದ ಕಂಗೊಳಿಸ್ತಾ ಇದ್ದಾನೆ. ತಾಯಿ ಯಶೋದೆ ಅವಳು ಸ್ವಲ್ಪ ಭಯಭೀತಳು. ಯಾಕಂದರೆ ಅನೇಕ ಅಸುರರು ಕೂಡ ಕಂಸ ಕಳಿಸ್ತಾ ಇದ್ದಾನೆ. ಪ್ರತಿ ದಿವಸ ಒಂದೊಂದು ಅಸುರರು ಬರ್ತಾಯಿದ್ರು. ಪ್ರತಿ ದಿವಸ ಕೃಷ್ಣ ಅವರನ್ನು ಸಂಹಾರ ಮಾಡ್ತಾಯಿದ್ರು. ಅದರಿಂದ ಅವಳು ಏನೋ ನಮ್ಮ ಮಗುಗೆ ಇಷ್ಟೊಂದೆಲ್ಲ ಆತಂಕಗಳು ಬರ್ತಾ ಇದೆಯಲ್ಲ ಅಂತ ಹೇಳಿ ಹುಲಿ ಉಗ್ರಗಳನ್ನು ಅವಳೊಂದು ಲಾಕೆಟ್ ಥರ ಮಾಡಿ ಕೃಷ್ಣನಿಗೆ ನೇತಾಕಿದ್ದು. ಹುಲಿ ಉಗ್ರ ಹಾಕ್ಕೊಂಡ್ರೆ ಮಗುಗಳಿಗೆ ಭಯ ಬರೋದಿಲ್ಲ ಅನ್ನೋದು ಒಂದು ನಂಬಿಕೆ. ಹುಲಿ ಉಗ್ರನ ಹಾಕಿರ್ತಾರೆ. ಅದೇ ಕೃಷ್ಣನ ಗುಣ ಏನು? ಕೃಷ್ಣನ ವರ್ಣಿಸ್ತಾರೆ, ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ಸಕಲ ಜಗತ್ತಿಗೆ ಮೃತ್ಯು ಕೊಡುವಂಥವನೇ ಕೃಷ್ಣ. ಸೃಷ್ಟಿ ಸ್ಥಿತಿ ಪ್ರಳಯ ಎಲ್ಲದೂ ಕಾರಣಕರ್ತ ಅವನು. ಅವನಿಗೆ ಯಾವುದೇ ರೀತಿ ಭಯ ಇಲ್ಲ. ಯಮರಾಜನು ಕೂಡ ಕೃಷ್ಣನಿಗೆ ಬಂದು ನಮಸ್ಕಾರ ಮಾಡ್ತಾನೆ. ಅಂತಹ ಭಗವಂತನಿಗೆ ಯಾವುದೇ ರೀತಿ ಭಯ ಇಲ್ಲ. ಆದರೆ ತಾಯಿ ಆ ಪ್ರೀತಿಯಿಂದ ಅವನಿಗೆ ಈ ರೀತಿ ಕೊಟ್ಟಿದ್ದಾರೆ. ಹಾಗಂತ ನಾವು ಕೂಡ ಕೃಷ್ಣ ನಮ್ಮ ಹಾಗೆ ಸಾಧಾರಣವಾದ ಬಾಲಕ ಅಂತ ನಾವು ತಿಳಿಬಾರ್ದು. ಇದೆಲ್ಲವೂ ಕೂಡ ಪ್ರೀತಿಯುದ ಸೇವೆ. ಭಗವಂತ ಹಸಿವು ಅಂತ ಹೇಳುವಂಥದ್ದು, ಆಟಾಡುವಂಥದ್ದು, ಅಳುವಂತಹದ್ದು, ಇದೆಲ್ಲವೂ ಕೂಡ ಆ ಭಕ್ತಾದಿಗಳಿಗೆ ಆನಂದ ಕೊಡಲಿಕ್ಕೆ ಆ ವಾತ್ಸಲ್ಯ ಭಾವ, ತಂದೆ ತಾಯಿಯರ ಪ್ರೀತಿ, ತನ್ನ ಮಗುವಾಗಿ ಬರಬೇಕು, ಸೇವೆ ಮಾಡಬೇಕು ಅಂತ ಅವ್ರು ಪ್ರಾರ್ಥನೆ ಮಾಡ್ಕೊಂಡಿರೋ ಕಾರಣ ಭಗವಂತ ಅವರಿಗೆ ಅಂತಹ ಒಂದು ಆನಂದವನ್ನು ಪ್ರದಾನ ಮಾಡ್ತಾ ಇದ್ದಾನೆ. ಒಮ್ಮೆ ಎಲ್ಲ ಒಳ್ಳೆಯ ಗುಣಗಳು ಚರ್ಚೆ ಮಾಡ್ತಂತೆ. ಕೃಷ್ಣನಲ್ಲೇ ನಾವೆಲ್ಲ ಇದ್ದೀವಲ್ಲ, ಕೃಷ್ಣ ಹಾಗೆಯೇ ವ್ಯಕ್ತಿ ಇನ್ಯಾರು ಸಿಗ್ತಾರೆ, ಅವರಲ್ಲಿ ಹೋಗಿ ನೆಲೆಸೋಣ ಅಂತ ಹೇಳಿ ಎಲ್ಲ ಗುಣಗಳು ಕೃಷ್ಣನ ಬಿಟ್ಟು ಬ್ರಹ್ಮಾಂಡ ಎಲ್ಲ ಹುಡುಕಾಡ್ತಾರಂತೆ. ಬ್ರಹ್ಮಾಂಡದಲ್ಲಿ 14 ಲೋಕಗಳು, ಬೇರೆ ಬೇರೆ ಥರದ ಜೀವಿಗಳು, ಬೇರೆ ಬೇರೆ ಥರದ ದೇವಾನ್ ದೇವತೆಗಳು ಎಲ್ಲರನ್ನು ಹೋಗಿ ಹುಡುಕಾಡ್ತಾರಂತೆ. ಆದರೆ ಯಾರಿಗೂ ಕೂಡ ಕೃಷ್ಣನಿಗೆ ಸಮಾನವಾದಂಥವ್ರು ಯಾರೂ ಸಿಗಲಿಲ್ಲ ಅಂತ. ಮತ್ತೆ ಅವರೆಲ್ಲ ಬಂದು ವಾಪಸ್ ಕೃಷ್ಣನಲ್ಲೇ ಬಂದು ಸೇರಿಕೊಂಡ್ರು. ಆದ್ದರಿಂದ ಕೃಷ್ಣನಿಗೆ ಸಮಾನವಾದಂತಹ ವ್ಯಕ್ತಿಗಳು ಜಗತ್ತಲ್ಲಿ ಬೇರೆ ಯಾರೂ ಇಲ್ಲ. ಸರ್ವಗುಣ ಸಂಪನ್ನ, ಅತ್ಯಂತ ಶ್ರೇಷ್ಠವಾದಂತಹ ಗುಣಗಳನ್ನು ಹೊಂದಿದಂಥ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಆ ಕೃಷ್ಣ ಪರಮಾತ್ಮ ಒಬ್ಬನೇ. ಸೊ ಆ ಕೃಷ್ಣ ಪರಮಾತ್ಮ ಅನಂತವಾದ ಲೀಲೆಗಳು ಮಾಡ್ತಾ ಈ ಬ್ರಜಭೂಮಿಯಲ್ಲಿ ಅವನು ಉರುಳಾಡ್ತಾ ಇದ್ದಾನೆ. ನಂದ ಮಹಾರಾಜನ ಮನೆಯಲ್ಲಿ ವೃಂದಾವನದಲ್ಲಿ ಉರುಳಾಡ್ತಾ ತೋರಿಸ್ಕೊಡ್ತಾ ಇದ್ದಾನೆ. ಅವನಿಗೆ ಇದೆಲ್ಲ ಐಶ್ವರ್ಯ ಇದ್ದರೂ ಕೂಡ ಅವನು ವೈರಾಗಿ, ಯಾವುದೇ ರೀತಿ ಮೋಹ ಅನ್ನೋದು ಇಲ್ಲ. ಯಾರು ತುಂಬ ಶ್ರೀಮಂತರ ಪರಿವಾರದಲ್ಲಿ ಹುಟ್ಟಿರ್ತಾರೆ, ಅವರ ಮೈ ಮೇಲೆ ಒಂದು ಸಣ್ಣ ಧೂಳು ಕೂಡ ಬಿಡಲಿಕ್ಕೆ ಅವ್ರ ತಂದೆ ತಾಯಿ ಬಿಡೋದಿಲ್ಲ. ಎಲ್ಲ ಚಿನ್ನದ ಎಲ್ಲ ವ್ಯವಸ್ಥೆಗಳು ಮಾಡಿರ್ತಾರೆ, ಚಿನ್ನದ ಬಟ್ಲು ಮತ್ತು ಎಲ್ಲ ಒಂದು ತುಂಬ ಕ್ಲೀನಾಗಿರುವಂತಹ ಇದು. ಆದರೆ ಇಲ್ಲಿ ಕೃಷ್ಣ ಅತ್ಯಂತ ವೈರಾಗ್ಯದಲ್ಲಿ ಅವನು ಗೋಶಾಲೆಯಲ್ಲಿ ಉರುಳಾಡ್ತಾ ಇದ್ದಾನೆ. ಕೆಸರು, ಆ ಗಂಜಲು, ಆ ಗೋಮಯದಲ್ಲಿ ಉರುಳಾಡ್ತಾ ಇದ್ದಾನೆ. ಜನರಿಗೆ ಇವತ್ತಿನ ದಿವಸ ದೊಡ್ಡ ದೊಡ್ಡ ಕಾಸ್ಮೆಟಿಕ್ಗಳು, ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳದ್ದು ಕ್ರೀಮ್ಗಳು ಹಚ್ಕೊಂಡು ಸುಂದರವಾಗಿ ಕಾಣಬೇಕು ಅಂತ ಅನಿಸುತ್ತೆ. ಕೃಷ್ಣ ಏನು ತೋರಿಸ್ತಾ ಇದ್ದಾನೆ? ಸುಂದರವಾಗಿ ಕಾಣಬೇಕು ಅಂತ ಹೇಳಿದರೆ ನಾವು ಗೋಮಯನ ಉಪಯೋಗ ಮಾಡಬೇಕು. ದೇಹಕ್ಕೆ ನಿಜವಾಗಿ ಕಾಂತಿ ಕೊಡುವಂಥದ್ದು, ಆರೋಗ್ಯ ಕೊಡುವಂಥದ್ದು, ದೇಹದ ಒಳಗೆ ಹೊರಗಡೆ ಕೊಡುವಂಥದ್ದು ಆಕಳಿಂದ ಬರುವಂತಹ ಉತ್ಪನ್ನಗಳು. ಹಾಲು, ಮೊಸರು, ತುಪ್ಪ, ಗೋಮಯ ಇದೆಲ್ಲವನ್ನು ನಾವು ಸೇವನೆ ಮಾಡೋದ್ರಿಂದ, ದೇಹಕ್ಕೆ ಹಚ್ಕೊಳ್ಳೋದ್ರಿಂದ ನಿಜವಾದಂತಹ ಕಾಂತಿ ಅನ್ನೋದು ಬರುತ್ತೆ. ಅದನ್ನು ಬಿಟ್ಟು ಕೇವಲ ಕೆಮಿಕಲ್ಗಳನ್ನು ಇವತ್ತಿನ ದಿವಸ ಏನು ಉತ್ಪನ್ನ ಆಗ್ತದೆ, ಕ್ರೀಮ್ಗಳು ತಾತ್ಕಾಲಿಕವಾಗಿ ಕಂಗೊಳಿಸ್ಬೋದು, ಆದರೆ ಕ್ರಮೇಣವಾಗಿ ಚರ್ಮವನ್ನು ನಾಶ ಮಾಡುತ್ತದೆ, ನಾನಾ ರೀತಿಯ ಕಾಯಿಲೆಗಳನ್ನು ಅದು ಉಂಟು ಮಾಡುತ್ತದೆ. ಅದರಿಂದ ಕೃಷ್ಣ ಜಗತ್ತಿಗೆ ಜ್ಞಾನ ಕೊಡಲಿಕ್ಕೋಸ್ಕರ ಹೀಗೆ ಅವನು ನಂದ ಮಹಾರಾಜನ ಮನೆಯಲ್ಲಿ, ಈ ಗೋಶಾಲೆಯಲ್ಲಿ ಸಗಣಿ, ಕೆಸರು, ಗಂಜಲದಲ್ಲಿ ಏನು ಉರುಳಾಡ್ತಾ ಇದ್ದಾನೆ. ಗೋವುಗಳಿಗೆ ಮಹತ್ವ ಕೊಡ್ತಾ ಇದ್ದಾನೆ. ಯರ್ಹಂಗ ನಾದರ್ಶ ನೀಯ ಕುಮಾರ ಲೀಲಾ
ವಂತರ್ವ್ರಜೇ ತದಬಾಲಾಃ ಪ್ರಗೀಹೀತು ಪುಚೈಃ ವತ್ಸೈರಿತಸ್ತಥ ಉಭಾವನು ಪೃಶ್ಯಮಾಣೋ ಪ್ರೇಕ್ಷ್ಯಂತ ಉಜ್ವಿತ ಗೃಹಜಾರುಷು ಹರ್ರಸಂತ್ಯಃ. ನಂದ ಮಹಾರಾಜನ ಮನೆಯಲ್ಲಿ ರಾಮ ಮತ್ತು ಕೃಷ್ಣರ ಬಾಲಲೀಲೆಗಳನ್ನು ನೋಡಿ ಗೋಪಿಯರು ಆನಂದಿಸಿದರು. ಆ ಮಕ್ಕಳು ಕರುಗಳ ಬಾಲದ ತುದಿಯನ್ನು ಹಿಡಿದುಕೊಂಡರೆ ಕರುಗಳು ಅವರನ್ನು ಅತ್ತಿತ್ತ ಎಳೆದಾಡುತ್ತಿದ್ದರು. ಸ್ತ್ರೀಯರು ಈ ಲೀಲೆಗಳನ್ನು ಕಂಡು ತಮ್ಮ ಮನೆ ಕೆಲಸಗಳನ್ನು ನಿಲ್ಲಿಸಿ ನಗುತ್ತಾ ಈ ಘಟನೆಗಳಿಂದ ಸುಖ ಪಡುತ್ತಿದ್ದರು. ಕೃಷ್ಣ ಬಲರಾಮ ಅಂಬೆಗಾಲಿಡ್ತಾ ಗೋಶಾಲೆಯಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಕರುಗಳನ್ನು ಹಿಂಗೆ ಅವರ ಬಾಲನ ಹಿಡಿತಾ ಇದ್ರು. ಬಾಲ ಹಿಡಿದ ತಕ್ಷಣ ಏನಾಗುತ್ತೆ, ಕರುಗಳಿಗೆ ಭಯ ಆಗುತ್ತೆ. ಅವ್ರೇನು ಮಾಡ್ತಾರೆ, ಅವರೆದ್ದು ಓಡೋಕೆ ಶುರು ಮಾಡ್ತಾರೆ. ಸಡನ್ ಆಗಿ ಎಳೆದಾಗ ಮಕ್ಕಳಿಗೆ ಏನನ್ಸುತ್ತೆ, ಎಲ್ಲ ಅಲ್ಲಿ ಹೋಗ್ತೀನಿ ಅಂತ ಇನ್ನೂ ಗಟ್ಟಿಗೆ ಹಿಡ್ಕೊಂಡ್ಬಿಡ್ತಾರೆ. ಹೀಗೆ ಆ ಬಾಲ ಗಟ್ಟಿಗೆ ಹಿಡ್ಕೊಂಡ್ಬಿಟ್ಟಿದ್ದಾರೆ, ಬಿಡ್ತಾ ಇಲ್ಲ, ಬಾಲ ಬಿಡ್ತಾ ಇಲ್ಲ. ಮತ್ತು ಕರುಗಳು ಗೋಶಾಲೆ ಎಲ್ಲ ಓಡಾಡ್ತಾ ಇದ್ದಾರೆ. ಆ ಗೋಶಾಲೆಯಲ್ಲಿ ಸುತ್ತ ಇವರು ಕೂಡ ಎಳೆದಾಡಿಕೊಂಡು ಮೈಯೆಲ್ಲ ಕೆಸರಾಗಿ ಎಲ್ಲ ಆನಂದವನ್ನು ಪಡಿತಾ ಇದ್ದಾರೆ. ಜನರು ಇವತ್ತಿನ ದಿವಸ ಏನು ಮಾಡ್ತಾರೆ, ಆನಂದಕ್ಕೋಸ್ಕರ ನಾನಾ ರೀತಿ ಟಿ ವಿ ಸೀರಿಯಲ್ಗಳು ಹಚ್ಕೊಂಡು ನೋಡ್ತಾ ಇರ್ತಾರೆ. ಒಂದಾಯಿತು ಅರ್ಧ ಗಂಟೆಯಲ್ಲಿ ಅನೇಕ ಚಾನೆಲ್ ಇರ್ತಾರೆ. ಒಂದು ಚಾನಲ್ಲು ಕೂಡ ತೃಪ್ತಿ ಸಿಗ್ತಾ ಇಲ್ಲ. ಒಂದು ನೋಡ್ತಾರೆ, ಒಂದು 10 ನಿಮಿಷ ಆದ್ಮೇಲೆ ಇನ್ನೊಂದು ನೋಡ್ತಾರೆ, ಇನ್ನೊಂದು ನೋಡ್ತಾರೆ, ಆನಂದ ಸಿಗ್ತಾ ಇಲ್ಲ. ಆದರೆ ಇಲ್ಲಿ ಎಲ್ಲ ಗೋಪಿಕಾ ಸ್ತ್ರೀಯರಿಗೆ ಕೃಷ್ಣನ ಈ ಲೀಲೆಗಳು ಆನಂದವನ್ನು ಕೊಡ್ತಾ ಇತ್ತು, ತೃಪ್ತಿ ಕೊಡ್ತಾ ಇತ್ತು. ಸೊ ನಮಗೆ ಇದೆಲ್ಲ ಕೇಳಿಸ್ಕೊಂಡಾಗ ಅಲ್ಲಿ ಏನು ಆನಂದ ಇದೆಯೋ ಅಂತ ನಮ್ಗೆ ಅನಿಸ್ಬೋದು. ಏನಿದೆ ಅದರಲ್ಲಿ, ಕೆಸಲು ಉರುಳಾಡ್ತಾ ಇದ್ದಾನೆ ಕೃಷ್ಣ ನಮಗೆ. ಯಾಕಂದರೆ ನಾವು ಈ ಭೌತಿಕ ಜಗತ್ತಿನಲ್ಲಿ ಇಂತಹ ಒಂದು ಟಿ ವಿ ಸೀರಿಯಲ್ಗಳಿಗೆ ಅಡಿಕ್ಟ್ ಆಗಿರೋ ಕಾರಣ ನಮಗೆ ಇದೆಲ್ಲವೂ ಕೂಡ ತುಂಬ ಹಳ್ಳಿ ಜನಕ್ಕೆ ಶ್ರೀಮಂತರಾಗ್ತಾ ಇದ್ದಾಗ ಏನು ಅನಿಸುತ್ತೆ, ಅದೆಲ್ಲ ಇಂಥ ಟಿ ವಿ ಇಲ್ಲ ಆನಂದಕ್ಕೋಸ್ಕರ ಎಲ್ಲೋ ರೇಸ್ಗೆ ಹೋಗುವಂಥದ್ದು, ಕುದುರೆ ರೇಸ್ ನೋಡುವಂಥದ್ದು, ಅಥವಾ ಇನ್ನೇನೋ ಜೂಜಾಟ ಆಡುವಂಥದ್ದು. ಅನೇಕ ಜನ ದುಡ್ಡಿರೋರು ಏನು ಮಾಡ್ತಾರೆ, ಲಾಸ್ ವೇಗಾಸ್ ಅಲ್ಲೆಲ್ಲ ಹೋಗ್ತಾರೆ. ಅಲ್ಲಿ ಏನು ಮಾಡೋದು, ಜೂಜಾಟ ಆಡ್ತಾರೆ. ಜೂಜಾಟ ಆಡಿ ದುಡ್ಡನ್ನ ಕಳ್ಕೊತಾರೆ. ದುಡ್ಡು ಕಳ್ಕೊಂಡ್ರೆ ಖುಷಿ ಅವ್ರಿಗೆ. ದುಡ್ಡು ಸಂಪಾದನೆ ಮಾಡಿ ಅಲ್ಲಿ ದುಡ್ಡು ಕಳ್ಕೊಂಡು ಖುಷಿ ಪಟ್ಕೊಂಡು ಬರ್ತಾರೆ. ಇದು ಅತ್ಯಂತ ಮೂರ್ಖತನ. ಹೀಗೆ ನಾವು ಕೂಡ ಏನು ಮಾಡ್ತೇವೆ, ಜನ ಹಣ ಸಂಪಾದನೆ ಮಾಡಿ ಕಷ್ಟಪಟ್ಟು ಅದನ್ನು ಅನಾವಶ್ಯಕವಾಗಿ ಟಿ ವಿ ನೋಡೋದ್ರಲ್ಲಿ, ಜೂಜಾಟ ಆಡೋದ್ರಲ್ಲಿ, ಮದ್ಯಪಾನ ಮಾಡೋದ್ರಲ್ಲಿ, ಮಾಂಸ ಭಕ್ಷಣೆ ಮಾಡೋದ್ರಲ್ಲಿ ಹಣವನ್ನು ಕಳ್ಕೊತಾ ಇದ್ದೀವಿ. ನಿಜವಾಗಿ ಎಲ್ಲಿ ಉಪಯೋಗ ಆಗುತ್ತೆ, ಭಗವಂತನ ಲೀಲೆಗಳನ್ನು ಶ್ರವಣ ಮಾಡಬೇಕು, ಭಗವಂತನ ಲೀಲೆಗಳನ್ನು ಕೀರ್ತನೆ ಮಾಡಬೇಕು, ಭಗವಂತನ ನಾಮಸ್ಮರಣೆ ಮಾಡಬೇಕು. ಹಾಗೂ ಅಂತಹ ಒಂದು ಜಾಗದಲ್ಲಿ ಸಂಗಡವಾದಾಗ ಎಲ್ಲರಿಗೂ ಆಹಾರಕ್ಕೋಸ್ಕರ ಅನ್ನದಾನವನ್ನು ಮಾಡಬೇಕು, ಪ್ರಸಾದವನ್ನು ವಿತರಣೆ ಮಾಡಬೇಕು. ಭಗವಂತನ ನೈವೇದ್ಯ ಹಚ್ಚಿ ಅತ್ಯಂತ ಆನಂದಮಯವಾದಂತಹ ಪ್ರಸಾದವನ್ನು ನಾವು ಸ್ವೀಕಾರ ಮಾಡಿದಾಗ ನಮ್ಮ ದೇಹ ಮನಸ್ಸು ಆರೋಗ್ಯಕರವಾಗತ್ತೆ, ಸಂತೋಷವನ್ನು ಅನುಭವಿಸುತ್ತೆ. ಹೋಗಿ ಇಲ್ಲ ಹೋಟೆಲಲ್ಲಿ ಪಿಜ್ಜಾ ಬರ್ಗರು ಇನ್ನೇನೋ ಎಲ್ಲ ತಿನ್ನೋ ಬದಲು ನಾನಾ ರೀತಿಯ ಆಕಳಿನ ಹಾಲಿನ ಪದಾರ್ಥಗಳು ಸಿಗುತ್ತೆ. ಧಾನ್ಯಗಳಿಂದ, ಬೇಳೆಗಳಿಂದ ಅನೇಕ ವಿಧವಾದಂತಹ ಆರೋಗ್ಯಕರವಾದಂತಹ ಪದಾರ್ಥಗಳನ್ನು ತಯಾರಿ ಮಾಡಿ ನಾವು ಸೇವನೆ ಮಾಡಬಹುದು. ಸೊ ಹೀಗೆ ಭಗವಂತ ನಮಗೆ ಸರಳವಾದಂತಹ ಜೀವನ ಸರಳವಾಗಿರಬೇಕು, ಚಿಂತನೆ ಉತ್ತಮವಾಗಿರಬೇಕು ವ್ಯಕ್ತಪಡಿಸ್ತಾ ಇದ್ದಾನೆ. ಹಾಗೂ ಭಗವಂತ ಏನು ತೋರಿಸ್ಕೊಡ್ತಾ ಇದ್ದಾನೆ, ಜಗತ್ತಿಗೆ ಅವನು ಒಡೆಯ ಇದ್ದಾನೆ. ಜಗತ್ತು ಎಲ್ಲವೂ ಕೂಡ ಅವನೊಳಗಿದೆ, ಜಗತ್ತಿಗೆ ಶ್ರೇಷ್ಠವಾದಂಥವನು. ಆದರೂ ಕೂಡ ಆ ಭಗವಂತನ ಪಡಿಲಿಕ್ಕೆ ಭಕ್ತಿ ಅನ್ನೋದಿದ್ದರೆ ಒಂದು ಸಾಕು. ಭಕ್ತಿ ಅಂತ ಗುಣ ಇದ್ದರೆ ಅಂತಹ ಜಗದೊಡೆಯ ನಮಗೆ ಸಿಗ್ತಾನೆ. ಹಾಗೆ ನಮಗೆ ದೇಶದ ಪ್ರಧಾನಮಂತ್ರಿನ ಭೇಟಿ ಆಗಬೇಕು ಅಥವಾ ಅಮೇರಿಕನ್ ಪ್ರಧಾನಮಂತ್ರಿ ಭೇಟಿ ಆಗಬೇಕು ಅಂದರೆ ಜನ್ಮದಲ್ಲಿ ಆಗೋದಿಲ್ಲ. ಅಂದರೆ ಭಗವಂತನ ಪಡಿಬೋದು, ಈ ಕ್ಷಣವೂ ಕೂಡ ಪಡಿಬೋದು. ಯಾವಾಗ ನಾವು ನಮ್ಮನ್ನು ಸಂಪೂರ್ಣವಾಗಿ ಭಗವಂತನಿಗೆ ಸಮರ್ಪಣೆ ಮಾಡ್ತೀವಿ ಅಂತ ಭಕ್ತರಿಗೆ ಭಗವಂತ ಸಿಗ್ತಾನೆ. ನಾನಾನ್ ದೇವತೆಗಳು ಕೂಡ ಸಿಗೋದಿಲ್ಲ. ನಾನಾನ್ ದೇವತೆಗಳು ಸಿಗಬೇಕಾದ್ರೂ ಕೂಡ ನಾನಾ ರೀತಿಯ ತಪಸ್ಯೆಗಳು, ಯಜ್ಞಗಳು, ಪೂಜೆ ಪುನಸ್ಕಾರ ಎಲ್ಲ ಮಾಡಬೇಕು. ಆದರೆ ಕೃಷ್ಣ ತುಂಬ ಸುಲಭವಾಗಿ ಸಿಗ್ತಾನೆ. ಶ್ರದ್ಧಾ ಭಕ್ತಿಯಿಂದ ಯಾವುದೇ ರೀತಿಯ ಅಪರಾಧಗಳಿಲ್ಲದೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸಿದ್ರೆ
ಭಗವಂತ ನಮ್ಮ ಮುಂದೆ ಇರ್ತಾನಂತ. ಹೀಗೆ ಯಶೋದೆ ಹಾಗೂ ಕೃಷ್ಣರ ಮನೆಯಲ್ಲಿ ಕೃಷ್ಣ ಅನಂತವಾದಂತಹ ಲೀಲೆಗಳನ್ನು ಮಾಡ್ತಾ ಇದ್ದಾನೆ, ಆನಂದ ಪ್ರದಾನ ಮಾಡ್ತಾ ಇದ್ದಾನೆ. ಹಾಗೂ ಎಲ್ಲ ಜೀವಿಗಳಿಗೆ ಜಾಗೃತಗೊಳಿಸ್ತಾ ಇದ್ದಾನೆ. ನೋಡಿ, ಇಲ್ಲಿದೆ ಆನಂದ, ಯಾಕೆ ಅಲ್ಲಿ ಇಲ್ಲಿ ಹುಡುಕ್ತೀರ? ಈ ಶ್ರೀಮದ್ ಭಾಗವತ ಪುರಾಣದಲ್ಲಿ ಶುಕದೇವ ಗೋಸ್ವಾಮಿಗಳು ಎಲ್ಲ ಕೃಷ್ಣ ಲೀಲೆಯನ್ನು ವಿವರಿಸಿದ ಉದ್ದೇಶ, ನಮ್ಮ ಒಳಗಿರುವಂತಹ ಆತ್ಮ ಅದು ನಿದ್ರಾವಸ್ಥೆಯಲ್ಲಿದೆ, ಸುಪ್ತಾವಸ್ಥೆಯಲ್ಲಿ ಅದು ಮಲ್ಕೊಂಡ್ಬಿಟ್ಟಿದೆ, ಎಚ್ಚರ ಆಗ್ತಾ ಇಲ್ಲ. ಅದಕ್ಕೆ ಜನ್ಮ ಜನ್ಮಾಂತರದಲ್ಲಿ ತಿರುಗ್ತಾ ಇದೆ, ಏನೂ ಗುರಿ ಇಲ್ಲದೆ ಕೇವಲ ಹುಟ್ಟುತ್ತೀವಿ, ವಿದ್ಯಾಭ್ಯಾಸ ಮಾಡ್ತೀವಿ, ಹಣ ಸಂಪಾದನೆ ಮಾಡ್ತೀವಿ, ಸಂಸಾರ ನೋಡ್ಕೋತೀವಿ, ಸಾಯ್ತೀವಿ, ತಿರ್ಗಾ ಹುಟ್ಟುತ್ತೀವಿ. ಯಾಕೆಂದರೆ ಜೀವನಕ್ಕೆ ಲಕ್ಷ್ಯನೇ ಇಲ್ಲ, ಏನಕ್ಕೆ ಹುಟ್ಟಿದ್ದೀವಿ ಅಂತ ಚಿಂತನೆ ಇಲ್ಲ. ಸುಮ್ಮನೆ ಹುಟ್ಟಿದ್ದೀವಿ, ವಿದ್ಯಾಭ್ಯಾಸ ಮಾಡಬೇಕು, ರ್ಯಾಂಕ್ ತೊಗೋಬೇಕು, ಅಂತ ಒಳ್ಳೆ ಕೆಲಸ ಸಿಗಬೇಕು, ಹಣ ಸಂಪಾದನೆ ಮಾಡಬೇಕು, ಮದುವೆ ಆಗಬೇಕು, ಮಕ್ಕಳು ಮಾಡಬೇಕು, ಅವರಿಗೆಲ್ಲ ಆಸ್ತಿ ಮಾಡಬೇಕು, ಆಮೇಲೆ ಸಾಯ್ತೀವಿ. ಸೊ ಎಲ್ಲಿ ತನಕ ಇಂತಹ ಒಂದು ಚಿಂತನೆಯಲ್ಲಿ ಇರ್ತೀವಿ, ನಾವು ಈ ಮಾಯ ಪ್ರಭಾವದಲ್ಲಿ ನಾನಾ ರೀತಿಯ ಕಷ್ಟಗಳನ್ನು ನಾವು ಅನುಭವಿಸ್ತೀವಿ. ಆದ್ದರಿಂದ ಶುಕದೇವ ಗೋಸ್ವಾಮಿಗಳು ಶ್ರೀಮದ್ ಭಾಗವತಂ ಕೊಟ್ಟಿದ್ದಾರೆ ನಮ್ಮ ಜೀವನಕ್ಕೆ ಉದ್ದೇಶ ಕೊಡಲಿಕ್ಕೋಸ್ಕರ, ನಮ್ಮ ಜೀವನಕ್ಕೆ ನಿಜವಾದ ಆನಂದ ಕೊಡಲಿಕ್ಕೋಸ್ಕರ, ಈ ಸಂಸಾರದ ಕಷ್ಟಗಳಿಂದ ತಾಪತ್ರಯಗಳಿಂದ ಮುಕ್ತಿ ಕೊಡಲಿಕ್ಕೋಸ್ಕರ. ರಾಮಾಯಣದಲ್ಲಿ ಹನುಮಂತ ಸೀತಾಮಾತೆಯನ್ನು ಹುಡುಕ್ತಾ ಹೋಗ್ತಾನೆ. ಹೋಗ್ಲಿಕ್ಕಿಂತ ಮುಂಚೆ ರಾಮನ ಭೇಟಿ ಆಗ್ತಾನೆ. ರಾಮ ಹನುಮಂತನಿಗೆ ತನ್ನ ಉಂಗುರ ಕೊಡ್ತಾನೆ. ಈ ಉಂಗುರನ ಸೀತೆ ಕೊಡು, ಸೀತೆ ಗೊತ್ತಾಗುತ್ತೆ ನೀನು ನನ್ನ ದೂತ. ಏಕೆಂದರೆ ಈ ಉಂಗುರದ ಹಿಂದೆ ಒಂದು ಅದ್ಭುತವಾದಂತಹ ಕಥೆ ಇದೆ. ಅದು ನಮ್ಮಿಬ್ಬರಿಗೆ ಮಾತ್ರ ತಿಳಿದಿರುವಂಥದ್ದು, ಬೇರೆ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ನೀನು ಈ ಉಂಗುರ ಕೊಟ್ಟಾಗ ಸೀತೆಗೆ ನನ್ನ ನೆನಪು ಬರುತ್ತೆ, ಮತ್ತು ಅವಳು ಕೂಡ ನನಗೆ ಸಂದೇಶವನ್ನು ಕೊಡ್ತಾಳೆ. ಸೊ ಯಾವಾಗ ಹನುಮಂತ ಹೋಗಿ ಸೀತೆಗೆ ಆ ಉಂಗುರವನ್ನು ನೀಡ್ತಾನೆ, ಸೀತೆಗೆಲ್ಲ ನೆನಪು ಬರುತ್ತೆ. ಉಂಗುರ ಅವರು ಚಿತ್ರಕೂಟದಲ್ಲಿ ಇರಬೇಕಾದ್ರೆ ಒಮ್ಮೆ ರಾಮಚಂದ್ರ ಸುಮ್ಮನೆ ಹಾಗೆ ಚೇಷ್ಟೆಯಿಂದ ಸೀತಾಮಾತೆಯ ಹಣೆಯಲ್ಲಿ ಆ ಕುಂಕುಮವನ್ನು ಅಳಿಸ್ಬಿಡ್ತಾನಂತೆ. ಸೀತೆಗೆ ತುಂಬ ಕೋಪ ಬಂದ್ಬಿಡುತ್ತೆ. ಯಾಕಂದರೆ ಸುಮಂಗಲಿಯರು ಯಾವಾಗಲೂ ಹಣೆಯಲ್ಲಿ ಕುಂಕುಮ ಹಾಕಿರಬೇಕು. ಯಾವ ಕುಂಕುಮ ಇಲ್ಲ ಅಂತ ಹೇಳಿದ್ರೆ ಅದು ಅಮಂಗಲ. ಮಂಗಳಮಯವಾದಂಥ ಕುಂಕುಮ ಹಾಕಿರಬೇಕು. ಇಂದ ಸೀತೆಗೆ ತುಂಬ ಕೋಪ ಬಂದ್ಬಿಡುತ್ತೆ. ಕೋಪ ಬಂದು ಮಾತಾಡದೆ ಅವಳು ಸುಮ್ಮನೆ ಕೂತಿರ್ತಾಳೆ ಅಂತ, ಮಾತಾಡೋದಿಲ್ಲ ನನ್ನ ಜೊತೆ ಅಂತ. ರಾಮನು ಸುಮ್ಮನೆ ಅವನು ಸ್ವಲ್ಪ ಬೇಜಾರು ಮಾಡಿಕೊಂಡು ಅವನು ಮಾತಾಡದೇ ಇರ್ತಾನೆ. ತಿರ್ಗಾ ಹೆಂಗೆ ಮಾತಾಡ್ಸೋದು, ಹೆಂಗೆ ಸಂಭಾಷಣೆ ಶುರು ಮಾಡೋದು ಅಂತ ಯೋಚನೆ ಮಾಡ್ತಾ ರಾಮಚಂದ್ರ ತನ್ನ ಉಂಗುರವನ್ನು ಹಿಂಗೆ ಕೆಳಗೆ ಬೀಳಿಸ್ತಾನಂತೆ. ಬೇಕು ಅಂತಾನೆ ಬೀಳಿಸ್ಬಿಟ್ಟು ನನಗೆ ಸುಮ್ಮನೆ ನನ್ನ ಉಂಗುರ ಕಾಣ್ತಾ ಇಲ್ಲ ಅಲ್ಲಿ ಎಲ್ಲಿ ಹೋಯ್ತು ಅಂತ ಹಿಂಗೆ ಸುಮ್ಮನೆ ಹುಡುಕ್ತಾ ಇರ್ತಾರಂತೆ. ಸೀತೆ ಏನು ಹುಡುಕ್ತಾ ಇದ್ದಾನೆ, ಉಂಗುರ ಬಿದ್ದೋಗಿದೆ, ಉಂಗುರ ಹುಡುಕ್ತಾ ಇದ್ದಾನ, ಇಲ್ಲೇ ಇದೆಲ್ಲ ಉಂಗುರ ಅಂತ ಹೇಳಿ ಆ ಉಂಗುರನ ತೆಗೆದು ಮತ್ತೆ ತಿರ್ಗಾ ರಾಮಚಂದ್ರ ಉಂಗುರ ಇಲ್ಲಿದೆ ಅಂತೇಳಿ ಹೀಗೆ ಕೊಟ್ಟಾಗ ಮತ್ತೆ ಪುನಃ ಒಬ್ರೊಬ್ರು ನೋಡ್ತಾರೆ, ತಿರ್ಗಾ ಪ್ರೀತಿಯಿಂದ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಹೀಗೆ ಆ ಉಂಗುರ ಎನ್ನುವಂಥದ್ದು ಅವರು ಒಂದು ಸ್ವಲ್ಪ ಸಮಯದಲ್ಲಿ ಏನು ಒಂದು ವಿರಹ ಬಂದಿತ್ತು, ಅದನ್ನು ತಿರ್ಗಾ ಸಂತೋಷದಯ ಮಾಡಿದಂತಹ ಉಂಗುರ ಅದು ಆಗಿರೋ ಕಾರಣ ಮತ್ತೆ ಪುನಃ ಹನುಮಂತ ಉಂಗುರವನ್ನು ಸೀತಾಮಾತೆ ಕೊಟ್ಟಾಗ ಎಲ್ಲ ನೆನಪುಗಳು ವಾಪಸ್ ಬರುತ್ತೆ. ಹಾಗೆಯೇ ನಾವು ಯಾವಾಗ ಗುರುಗಳ ನಿರ್ದೇಶನದಲ್ಲಿ, ಇಲ್ಲಿ ಹನುಮಂತ ಗುರುಗಳ ಹಾಗೆ, ಸೀತಾ ಜೀವ ಇದ್ದ ಹಾಗೆ, ಜೀವಾತ್ಮವನ್ನು ರಾವಣ ಅಪಹರಿಸ್ಕೊಂಡು, ಮಾಯಾದೇವಿ ಅಪಹರಿಸ್ಬಿಟ್ಟಿದ್ದು, ಕೃಷ್ಣನಿಂದ ದೂರ ಮಾಡಿಬಿಟ್ಟಿದ್ದು. ಅರೆ ಗುರು ಹನುಮಂತ ಏನು ಮಾಡ್ದ, ಭಗವಂತನ ಸಂದೇಶವನ್ನು ತಗೊಂಡು ಹೋಗಿ ಸೀತಾಮಾತೆ ಕೊಟ್ಟು ಸೀತಾಮಾತೆಗೆ ಮತ್ತೆ ಪುನಃ ಭಗವಂತ ಸಂಬಂಧ ಅನ್ನೋದು ಸ್ಥಾಪನೆ ಮಾಡಿತು. ಹಾಗೆಯೇ ಗುರುಗಳ ಮುಖಾಂತರ ಈ ಶ್ರೀಮದ್ ಭಾಗವತಂ ಹಾಗೂ ಹರಿಕೃಷ್ಣ ಮಹಾಮಂತ್ರವನ್ನು ನಾವು ಶ್ರವಣ ಮಾಡಿದಾಗ, ಜಪಿಸಿದಾಗ ನಾವು ಮರೆತೋಗಿರುವಂತಹ ಭಗವಂತ ಸಂಬಂಧ ಅದು ಜಾಗೃತವಾಗುತ್ತೆ, ಸಂಬಂಧ ಅನ್ನೋದು ಬೆಳೆಯುತ್ತೆ. ಆದ್ದರಿಂದ ನಾವು ಸತತವಾಗಿ ಹರೇ ಕೃಷ್ಣ ಮಹಾಮಂತ್ರ ಜಪಿಸಬೇಕು, ಕೃಷ್ಣನ ಲೀಲೆಗಳನ್ನು ಶ್ರವಣ ಮಾಡಬೇಕು. ಹೀಗೆ ಇದನ್ನೆಲ್ಲ ವಿವರಿಸುತ್ತಾ ಇಲ್ಲಿ ಆಚಾರ್ಯರು ಹೇಳ್ತಾರೆ, ನಂದ ಮಹಾರಾಜನ ಮನೆಯಲ್ಲಿ ಕೃಷ್ಣ ಹೀಗೆಲ್ಲ ಉರುಳಾಡ್ತಾ ಇದ್ದ, ಆ ರಜಭೂಮಿಯಲ್ಲಿ ಉರುಳಾಡ್ತಾ ಕೃಷ್ಣ ತೋರಿಸ್ಕೊಡ್ತಾ ಇದ್ದಾನೆ, ಈ ರಜಭೂಮಿಯ ಮಣ್ಣು ಅಷ್ಟು ಶ್ರೇಷ್ಠಕರವಾದಂಥದ್ದು.
ನಮಗೇನು ಅನಿಸುತ್ತೆ ಇದೊಂದು ಜಾಗ, ಎಲ್ಲವೂ ಒಂದೇ, ಅಯೋಧ್ಯೆ ಆಗಲಿ ಅಥವಾ ಇನ್ಯಾವುದೋ ತೀರ್ಥಕ್ಷೇತ್ರ ಆಗಲಿ ಒಂದೇ, ಆದರೆ ಅದು ಒಂದೇ ಅಲ್ಲ. ಅದು ಭಗವಂತ ಎಲ್ಲ ಅವತರಿಸ್ತಾನೆ, ಅದು ವೈಕುಂಠ. ಅದು ಭಗವಂತ ಬಂದಾಗ ಆ ವೈಕುಂಠವನ್ನೇ ಅವನು ತಂದಿರ್ತಾನೆ. ಅದು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾನೆ. ಇವಾಗ ಹೇಗೆ ನಮ್ಮ ಊರಿಗೆ ಒಬ್ಬ ಪ್ರಧಾನಮಂತ್ರಿ ಬರಬೇಕು ಅಂತ ಹೇಳಿದಾಗ ನಗರದಲ್ಲಿ ಏನೆಲ್ಲ ಕೊಳಚೆ ಇರುತ್ತೆ ಅದೆಲ್ಲ ಶುಚೀಕರಣ ಆಗ್ಬಿಡುತ್ತೆ. ಎಲ್ಲರೂ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಎಲ್ಲ ಅಲಂಕಾರಗೊಳಿಸ್ತಾರೆ, ಎಲ್ಲ ಅಲಂಕಾರ ಮಾಡಿ ಆನಂದವಾಗಿ ಇರುವ ಹಾಗೆ ಮಾಡ್ತಾರೆ. ಸೊ ಹಾಗೆ ಭಗವಂತ ಬಂದಾಗ ಭಗವಂತನ ಐಶ್ವರ್ಯಗಳೆಲ್ಲ ಬರುತ್ತೆ ಅವನ ಸೇವೆಗೋಸ್ಕರ. ಸೊ ಹಾಗೆ ರಜಭೂಮಿ ವೃಂದಾವನ ಅನ್ನುವಂಥದ್ದು ಭೂಲೋಕದಲ್ಲಿ ಭೂಮಿಯಲ್ಲಿ ಇದ್ದರೂ ಕೂಡ ಅದು ಭೂಮಿಯ ಒಂದು ಭಾಗ ಅಲ್ಲ, ಭೂಮಿಗಿಂತ ತುಂಬ ಪಟ್ಟು ಶ್ರೇಷ್ಠಕರವಾದಂಥದ್ದು. ಇಲ್ಲಿ ಹೇಳಲಾಗಿದೆ, ಯಾವಾಗ ವರಹದೇವ ಪ್ರಕಟನಾಗಿದ್ದ, ವರಹದೇವನ ಉದ್ದೇಶ ಏನಿತ್ತು, ಭೂಮಿದೇವಿ ಗರ್ಭದ ವಿಷಾಗದಲ್ಲಿ ಮುಳುಗೋಗ್ಬಿಟ್ಟಿದ್ದು, ಮತ್ತೆ ಪುನಃ ವಾಪಸ್ ತನ್ನ ಸ್ಥಾನದಲ್ಲಿ ಇಡಬೇಕು ಅಂತ ವರಹದೇವರು ಬಂದಿದ್ರು. ಆಗ ವರಹ ಆಳದ ಸಮುದ್ರ ಆಳದಿಂದ ಎತ್ಕೊಂಡು ಭೂಮಿದೇವಿ ಮೇಲೆ ಎತ್ಕೊಂಡು ಬರ್ತಾ ಇರಬೇಕಾದ್ರೆ ಭೂಮಿದೇವಿ ಸ್ವಲ್ಪ ಅಹಂಕಾರದಿಂದ ಕೇಳಿದ್ಲಂತೆ, ನನ್ನನ್ನು ಎಲ್ಲಿಡ್ತೀಯಾ ಅಂತ. ಯಾಕಂದರೆ ಎಲ್ಲವೂ ಕೂಡ ಭೂಮಿ ಮೇಲೆ ಇರುವಂಥದ್ದು, ಎಲ್ಲ ವಸ್ತುಗಳು, ಜೀವಿಗಳು. ಅಂತ ವರಹ ಹೇಳಿದಂತೆ, ಎಲ್ಲಾದರೂ ನಿನ್ನ ಯಾವುದಾದ್ರೂ ಮರದ ಮೇಲೆ ನೇತು ಹಾಕ್ತೀನಿ ನಿನ್ನ ನಿಂತ್ಕೊಳ್ಳೋಕ್ಕೆ ಅಂತ. ಭೂಮಿದೇವಿ ಅಂದ್ಕೊಂಡ್ರೆ ನನ್ನ ಮೇಲೇ ಎಲ್ಲ ಮರಗಳಿದೆ, ಇನ್ಯಾವ ಮರ ಮೇಲೆ ನನ್ನ ನಿಲ್ಲಿಸ್ತಾನೆ ಅಂತ ಚಿಂತನೆ ಮಾಡ್ತಾ ಇದ್ದಂತೆ. ಅವಾಗ ಭೂದೇವಿ ಹಿಂಗೆ ನೋಡ್ತಾಳಂತೆ, ಅನೇಕ ಮರಗಳು, ಭೂಮಿ ಎಲ್ಲ ಕಾಣ್ತಾ ಇದೆ ಅಂತೆ ಆಕಾಶದಲ್ಲಿ. ಇದ್ಯಾವುದು ಜಾಗ, ನನಗಲ್ಲದೆ ಇನ್ಯಾವ ಜಾಗ ಇದೆ ಅಂತ ನೋಡ್ತಾ ಇದ್ದಾಗೆ ಅದು ವೃಂದಾವನ. ಸೊ ವೃಂದಾವನ ಅನ್ನೋಂತಹ ಜಾಗ ಪ್ರಳಯ ಆದರೂ ಕೂಡ ಅದು ವಿನಾಶ ಆಗೋದಿಲ್ಲ. ವೃಂದಾವನ, ಅಯೋಧ್ಯ, ಜಗನ್ನಾಥಪುರಿ ಎಲ್ಲ ಸ್ಥಾನಗಳು, ಸಮಸ್ತ ಜಗತ್ತು ಪ್ರಳಯ ಕಾಲದಲ್ಲಿ ನೀರಲ್ಲಿ ಮುಳುಗೋಗಿದ್ರೂ ಕೂಡ ಅದೆಲ್ಲವೂ ಹಾಗೇ ಇರುತ್ತೆ. ಆದ್ದರಿಂದ ಕೃಷ್ಣ ಪರಮಾತ್ಮ ವೃಂದಾವನದ ನೆಲವನ್ನು ಅದು ಎಷ್ಟು ಶ್ರೇಷ್ಠ ಅಂತ ತೋರಿಸ್ಲಿಕ್ಕೆ ಹೀಗೆ ವೃಂದಾವನದ ನೆಲದಲ್ಲಿ ಅವನು ಉರುಳಾಡ್ತಾ ಇದ್ದ. ವೃಂದಾವನದಲ್ಲಿ ಕೃಷ್ಣ ಪರಮಾತ್ಮ 13 ವರ್ಷ ಇದ್ದ. 13 ವರ್ಷಗಳಿದ್ದರೂ ಕೂಡ ವೃಂದಾವನ ಚಪ್ಪಲಿ ಹಾಕೋತಾ ಇರಲಿಲ್ಲ. ದ್ವಾರಕಕ್ಕೆ ಹೋದ್ಮೇಲೆ ಅಥವಾ ಮಥುರದಲ್ಲಿ ಅಲ್ಲಿ ಚಪ್ಪಲಿ ಹಾಕೋತಾ ಇದ್ರು. ವೃಂದಾವನದಲ್ಲಿ ಕೃಷ್ಣನೂ ಕೂಡ ಚಪ್ಪಲಿ ಹಾಕೋತಾ ಇರಲಿಲ್ಲ. ಒಮ್ಮೆ ಯಶೋದೆ ಹೇಳ್ತಾಳಂತೆ, ಕೃಷ್ಣ ಎಲ್ಲ ಆಚೆ ಎಲ್ಲ ಓಡಾಡ್ತಾ ಇದೆಯಾ, ಅಲ್ಲೆಲ್ಲ ನಾನಾ ರೀತಿ ಕಲ್ಲುಗಳು, ಸಣ್ಣ ಸಣ್ಣ ಮುಳ್ಳುಗಳೆಲ್ಲ ಇರ್ಬೋದು, ಚಪ್ಪಲಿ ಹಾಕೋ ಅಂತ. ಕೃಷ್ಣ ಏನಂದ, ನನಗೆ ಚಪ್ಪಲಿ ಹಾಕೋದಿದ್ರೆ ನಂದೆಲ್ಲ 9 ಲಕ್ಷ ಆಕಳುಗಳಿದೆ ಅಲ್ಲ, ಅದೆಲ್ಲ ಕೂಡ ಚಪ್ಪಲಿ ಹಾಕಬೇಕು, ಅವ್ರಿಗೆಲ್ಲ ಚಪ್ಪಲಿ ಹಾಕಿದ್ರೆ ಮಾತ್ರ ನಾನು ಚಪ್ಪಲಿ ಹಾಕೋತೀನಿ ಅಂತ. ಆಗೋದಿಲ್ಲ, ಇನ್ನು ಕೃಷ್ಣನೂ ಕೂಡ ಚಪ್ಪಲಿ ಹಾಕ್ಕೊಳ್ಳಿಲ್ಲ ಅಂತ. ಹೀಗೆ ಆ ವೃಂದಾವನದ ನೆಲ ಅದ್ಭುತವಾದಂತಹ ನೆಲ, ಗೋವುಗಳು ಓಡಾಡಿರುವಂತಹ ಜಾಗ. ಗೋವುಗಳು ಕೇಳಿಸ್ಕೊಂಡಂತೆ, ಈಗ ಕೃಷ್ಣ ನಮಗೋಸ್ಕರ ಚಪ್ಪಲಿ ಹಾಕೋದು ಬಿಟ್ಬಿಟ್ಟ ಅಂತ. ಅದಕ್ಕೆ ಗೋವುಗಳು ಏನು ಯೋಚನೆ ಮಾಡೋದು, ಕೃಷ್ಣ ನಮಗೋಸ್ಕರ ಇಷ್ಟು ತ್ಯಾಗ ಮಾಡ್ತಾ ಇದ್ದಾನಲ್ಲ, ನಾವೇನು ಮಾಡಬೇಕು, ವೃಂದಾವನದಲ್ಲಿ ಏನೆಲ್ಲ ಸಣ್ಣ ಸಣ್ಣ ಕಲ್ಲುಗಳಿದೆ ಅದ್ಯಾವುದೂ ಕೂಡ ಕೃಷ್ಣನಿಗೆ ಕಾಲಿಗೆ ಚುಚ್ಚದೇ ಇರೋ ಥರ ಮಾಡಬೇಕು ಅಂತ ಹೇಳಿ ಎಲ್ಲ ಗೋವುಗಳು ಸೇರಿಕೊಂಡು ಆ ವೃಂದಾವನದಲ್ಲಿ ಏನೆಲ್ಲ ಕಲ್ಲುಗಳಿದೆ ಅದನ್ನೆಲ್ಲ ತುಳಿದು ಪುಡಿ ಮಾಡಿಬಿಟ್ರಂತೆ. ವೃಂದಾವನದಲ್ಲಿ ಹೋದಾಗ ಅಲ್ಲಿನ ಮಣ್ಣು ತುಂಬ ಸಾಫ್ಟ್ ಆಗಿರುತ್ತೆ. ಯಾರೆಲ್ಲ ಹೋಗಿದ್ದಾರೆ ವೃಂದಾವನಕ್ಕೆ? ಯಾರು ಹೋಗಿಲ್ಲ, ಒಂದಿಬ್ರು. ಇಲ್ಲಿನ ಹಾಗೆ ಅನೇಕ ಕಲ್ಲುಗಳು ಸಿಗೋದಿಲ್ಲ, ಅಲ್ಲಿ ತುಂಬ ಸಾಫ್ಟ್ ಆಗಿರುತ್ತೆ. ಪೌಡ್ರ್ ಹೇಗಿರುತ್ತೆ ಆ ರೀತಿ ಫುಲ್ ಸಾಫ್ಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಆ ಗೋವುಗಳಿಗೆ ಇರುವಂತಹ ಪ್ರೀತಿ ಕೃಷ್ಣನ ಮೇಲೆ, ಕೃಷ್ಣನೂ ಕೂಡ ಸ್ವಯಂ ಅಲ್ಲಿ ಓಡಾಡಿರುವಂತಹ ಜಾಗ. ಸೊ ಹೀಗೆ ನಾವು ಆ ಸ್ಥಾನವನ್ನು, ಭಗವಂತನ ಆ ಜಾಗ, ವೃಂದಾವನ, ತೀರ್ಥಕ್ಷೇತ್ರಗಳು ಎಲ್ಲವೂ ಕೂಡ ದಿವ್ಯವಾದಂತಹದ್ದು. ಕೇವಲ ಭಗವಂತನ ಈ ಜಾಗ ಒಂದೇ ಅಲ್ಲ, ಭಗವಂತನ ಭಕ್ತರು ಯಾರಿರ್ತಾರೆ ಅಂತಹವರ ಪಾದದಲ್ಲಿರುವಂತಹ ಧೂಳು ಕೂಡ ತುಂಬ ಶ್ರೇಷ್ಠಕರವಾದಂತಹದ್ದು. ಎಲ್ಲವೂ ಧೂಳಲು ಬೇರೆ ಬೇರೆ ಇದೆ. ಸುಮ್ಮನೆ ಎಲ್ಲೋ ಒಂದು ಕಡೆ ಧೂಳು ಹಚ್ಕೊಂಡ್ರೆ ಅದು ಸ್ನಾನ ಮಾಡಿ ಶುದ್ಧೀಕರಣ ಮಾಡ್ಕೋಬೇಕಾಗುತ್ತೆ. ಆದರೆ ಗೋವುಗಳು ಎಲ್ಲೋ ಓಡಾಡಿರುತ್ತೆ, ಗೋಧೂಳಿ,
ಗೋಧೂಳಿಯನ್ನು ಮೈಗೆ ಹಚ್ಕೊಳ್ಳೋದ್ರಿಂದ ನಾನಾ ರೀತಿಯ ಅಪಶಕುನಗಳಿಂದ ನಾವು ಮುಕ್ತರಾಗ್ತೀವಿ. ನಮ್ಮ ರಕ್ಷಣೆ ಅನ್ನೋದು ಆಗುತ್ತೆ. ಗೋಧೂಳಿ ಸಮಯ ಅಂತಲೇ ಇದೆ. ದಿನದಲ್ಲಿ ಜ್ಯೋತಿಷ್ಯರು ಬರೀತಾರೆ, ಒಂದು ರಾಹುಕಾಲ, ಗುಳಿಕ ಕಾಲ, ಯಮಗಾಂಡ ಕಾಲ. ಕೆಲವು ಸಮಯದಲ್ಲಿ ಒಳ್ಳೇದು ಮಾಡ್ಬೋದು, ಇನ್ನು ಕೆಲವು ಸಮಯದಲ್ಲಿ ಏನು ಮಾಡಲಿಕ್ಕೆ ಅದು ಉಪಯೋಗ ಆಗೋದಿಲ್ಲ. ಆದರೆ ಇನ್ನೊಂದು ಸಮಯ ಇದೆ, ಗೋಧೂಳಿ ಸಮಯ ಅಂತ. ಗೋಧೂಳಿ ಸಮಯ ಅಂತ ಹೇಳಿದ್ರೆ ಗೋವುಗಳನ್ನು ಆಚೆ ಬಿಟ್ಟಾಗ ಬೆಳಗ್ಗೆ ಹೋಗುತ್ತೆ, ಅವರೆಲ್ಲ ಹೋಗಿದಾಗ ಗೋಧೂಳಿ ಎದ್ದೇಳುತ್ತೆ. ಆ ಸಮಯ ಮತ್ತು ಸಂಜೆ ವಾಪಸ್ ಬರಬೇಕಾದ್ರೆ ಆ ಸಮಯ ಆ ಗೋಧೂಳಿ ಎಲ್ಲಿ ಎದ್ದೇಳುತ್ತೆ ಆಗ ಸಮಸ್ತ ವಾತಾವರಣ ಮಂಗಳಮಯವಾಗುತ್ತೆ. ಅದರಿಂದ ಗೋಧೂಳಿ ಸಮಯ ಅಂತ ಹೇಳ್ತಾರೆ. ಸೊ ಹೀಗೆ ಆ ಗೋಗಳಿಂದ ಎದ್ದಂತಹ ಧೂಳು ಅದು ಸಾಮಾನ್ಯವಾದಂಥ ಧೂಳಲ್ಲ, ಅದು ಮಂಗಳಮಯವಾದಂಥ ಧೂಳು. ಹಾಗೆಯೇ ಯಾರು ಭಗವಂತರ ಶುದ್ಧವಾದ ಭಕ್ತರಿರ್ತಾರೆ, ಗುರುಗಳಿರ್ತಾರೆ, ಆಚಾರ್ಯರಿರ್ತಾರೆ, ಅವರು ಎಲ್ಲೆಲ್ಲಿ ನಡೆದಿರ್ತಾರೆ, ಅವರ ಪದಚಿಹ್ನೆಗಳು, ಅವರ ಧೂಳನ್ನು ನಾವು ನಮ್ಮ ತಲೆ ಮೇಲೆ ಹಾಕ್ಕೊಂಡ್ರೆ ನಮ್ಮ ಪಾಪಗಳು ನಾಶ ಆಗುತ್ತೆ. ನಮ್ಮ ಪಾಪಗಳಿಂದ ನಾವು ಮುಕ್ತರಾಗ್ತೀವಿ. ನಮಗೆ ಕೃಷ್ಣ ಪ್ರೇಮ ಅನ್ನೋದು ಪ್ರಧಾನವಾಗುತ್ತೆ. ಕುಲಶೇಖರ ಅನ್ನುವಂತಹ ರಾಜ ಇದ್ದ, ಒರಿಸ್ಸಾ ಅನ್ನುವಂತಹ ರಾಜ್ಯದಲ್ಲಿ ಮಹಾನ್ ಭಕ್ತನಾಗಿದ್ದ. ಒಮ್ಮೆ ಅವರು ತಮ್ಮ ಗುರುಗಳನ್ನು ಸ್ವಾಗತ ಮಾಡ್ತಾರೆ. ಸ್ವಾಗತ ಮಾಡಿ ಆ ಗುರುಗಳ ಪಾದಗಳಿಗೆ ನಮಸ್ಕರಿಸಿ, ಆ ಗುರುಗಳ ಪಾದಗಳಿಂದ ಧೂಳು ಅದನ್ನೆಲ್ಲ ತಲೆಗೆ ಹಚ್ಕೊಂಡು ಅನಂತರ ಒಳ್ಳೆಯ ಉಪಚಾರವನ್ನು ಮಾಡಿ ಅವರಿಂದ ಪ್ರವಚನ ಕೇಳಿಕೊಂಡು ಕೂತಿದ್ರು. ಹೀಗೆ ಪ್ರವಚನ ಕೇಳ್ತಾ ಇರಬೇಕಾದ್ರೆ ಒಂದು ಸೊಳ್ಳೆ ಬಂದು ಕುಲಶೇಖರ ತಲೆ ಮೇಲೆ ಹಿಂಗೆ ತಿರುಗಾಡ್ತಾ ಇತ್ತು. ಆಗ ಅದನ್ನು ತಪ್ಪಿಸ್ಬೇಕು ಅಂತ ಹೇಳಿ ಅವರು ಸ್ವಲ್ಪ ತಲೆನ ಹಿಂಗೆ ಸರಿಸ್ಕೋತಾರೆ. ಗುರುಗಳು ಇದನ್ನು ಗಮನಿಸ್ತಾರೆ. ಗುರುಗಳನ್ನ ಗಮನಿಸಿ ಅವ್ರೇನು ಮಾಡ್ತಾರೆ, ತಲೆ ಬಗ್ಗಿಸ್ತಾರೆ. ತಲೆ ಬಗ್ಗಿಸ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಪ್ರವಚನ ಕೊಡ್ತಾರೆ. ಕುಲಶೇಖರ ಗಮನಿಸ್ತಾನೆ, ಯಾಕೆ ಗುರುಗಳು ತಲೆ ಬಗ್ಗಿಸಿ ಯಾಕೆ ಪ್ರವಚನ ಕೊಡ್ತಾರೆ, ಇಷ್ಟೊತ್ತು ನೆಟ್ಟಗಿದ್ರಲ್ಲ, ಏನಾಯಿತು ಅಂತ ಹೇಳಿ ಕೇಳ್ತಾರಂತೆ. ಗುರುಗಳು ಯಾಕೆ ನಮ್ಮನ್ನು ನೋಡ್ತಾ ಇಲ್ಲ, ಯಾಕೆ ತಲೆ ಬಗ್ಗಿಸಿ ಪ್ರವಚನ ಕೊಡ್ತಾ ಇದ್ದೀರಾ? ಆ ಗುರುಗಳು ತುಂಬ ಚಿಂತನೆ ಮಾಡಿ ಹೇಳ್ತಾರಂತೆ, ನೋಡು, ಗುರುಗಳ ಪಾದಗಳಿಗೆ ನಮಸ್ಕಾರ ಮಾಡಿ ಅದರಿಂದ ಧೂಳು ಏನು ಶಿಷ್ಯನ ತಲೆ ಮೇಲೆ ಅಂಟ್ಕೊಳ್ಳುತ್ತೆ, ಆ ಧೂಳಿನ ಕಣಗಳು ಎಷ್ಟಿದೆ ಅಷ್ಟು ಜನ್ಮಗಳ ಪಾಪ ಆ ವ್ಯಕ್ತಿಯ ತಲೆಯಿಂದ, ಆ ವ್ಯಕ್ತಿಯ ಜೀವನದಿಂದ ನಾಶ ಆಗುತ್ತೆ. ಗುರುವಿನ ಧೂಳಿನ ಕಣಗಳು ಶಿಷ್ಯನ ತಲೆ ಮೇಲೆ ಅಂಟ್ಕೊಂಡ್ರೆ ಎಷ್ಟು ಕಣಗಳಿದೆ ಅಷ್ಟು ಜನ್ಮಗಳ ಪಾಪನೂ ನಾಶ ಆಗುತ್ತೆ. ಆದರೆ ನೀನು ನಿನ್ನ ತಲೆ ಮೇಲಿಂದ ಅದನ್ನು ಒರೆಸ್ಕೊಂಡ್ಬಿಟ್ಟು ಆ ಒಂದು ಲಾಭವನ್ನು ನೀನು ಕಳ್ಕೊಂಡಿಯಲ್ಲ ಅಂತ ಹೇಳಿ ದುಃಖದಿಂದ ನಾನು ತಲೆ ಬಗ್ಗಿಸ್ಕೊಂಡೆ ಅಂತ ಹೇಳ್ತಾರೆ. ಇದನ್ನು ಕೇಳಿ ಕುಲಶೇಖರನಿಗೂ ತುಂಬ ದುಃಖ ಆಗುತ್ತೆ. ಏನೋ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು, ಇದಕ್ಕೆ ಏನು ಮಾಡಬೇಕು, ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ತುಂಬ ದುಃಖಿಸ್ತಾ ಇರ್ತಾರೆ. ತಿರ್ಗಾ ಕೇಳೋಷ್ಟರಲ್ಲಿ ಗುರುಗಳು ಎದ್ದು ಹೋಗ್ಬಿಟ್ಟಿರ್ತಾರೆ. ಮತ್ತು ಏನು ಮಾಡೋದು ಅಂತ ಚಿಂತನೆ ಮಾಡ್ತಾ ತನ್ನ ಸಭೆಯಲ್ಲಿರುವಂತಹ ಎಲ್ಲ ವಿದ್ವಾಂಸರನ್ನು ಕರೆದ್ಬಿಟ್ಟು ಇಂತಹ ಒಂದು ದೋಷ ಆಗಿದೆ, ಅದು ಗೊತ್ತಿದ್ದು ಮಾಡಿಲ್ಲ, ಅವನು ಸೊಳ್ಳೆಯನ್ನು ತಗೊಳ್ಳೋಕೆ ಹೋಗಿ ಅವನು ಮಾಡಿದ ಹೊರತು, ಆದರೂ ಕೂಡ ಅವನು ಇದು ತಪ್ಪು ಮಾಡಿದ್ದೀನಿ ಅಂತ ಸ್ವೀಕಾರ ಮಾಡಿಕೊಂಡು ಇದಕ್ಕೇನು ಪ್ರಾಯಶ್ಚಿತ್ತ ಅಂತ ಹೇಳಿ ಎಲ್ಲ ಪರಾಮರ್ಶೆ ಮಾಡಿದಾಗ ಆ ಎಲ್ಲ ಬ್ರಾಹ್ಮಣರು ವಿದ್ವಾಂಸರು ಚಿಂತನೆ ಮಾಡ್ತಾರೆ, ಹುಡುಕ್ತಾರೆ ಏನೋ ಪ್ರಾಯಶ್ಚಿತ್ತ ಇದೆ ಅಂತ. ಆದರೆ ಎಲ್ಲರೂ ಹೇಳಲಿಕ್ಕೆ ಹಿಂಜರಿತಾರೆ, ಅವ್ರಿಗೆ ಭಯ ಆಗುತ್ತೆ, ಇದೇನೋ ಪ್ರಾಯಶ್ಚಿತ್ತ ಮಾಡೋಕ್ಕೆ ಹೋದರೆ ನಮ್ಮ ರಾಜನ ನಾವು ಕಳ್ಕೊಂಡ್ಬಿಡ್ತೀವಿ ಅಂತ ಅವರು ತುಂಬ ಭಯ ಪಡ್ತಾ ಇರ್ತಾರೆ. ಅದು ಕುಲಶೇಖರ ಹೇಳ್ತಾನೆ, ಚಿಂತನೆ ಮಾಡಬೇಡಿ, ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಅದು ಎಷ್ಟೇ ಕಷ್ಟ ಇರಲಿ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೇ ಒಳ್ಳೆಯದು. ಅದರಿಂದ ದೇಹ ತ್ಯಾಗ ಮಾಡಿದ್ರೂ ಪರವಾಗಿಲ್ಲ, ಅದೇನು ಪ್ರಾಯಶ್ಚಿತ್ತ ಇದೆ ಹೇಳಿ ಅಂತ. ಅದಕ್ಕೆ ಎಲ್ಲ ವಿದ್ವಾಂಸರು ಹೇಳ್ತಾರೆ, ಇದಕ್ಕೆ ಒಂದೇ ಒಂದು ಪ್ರಾಯಶ್ಚಿತ್ತ ಏನು ಅಂತ ಹೇಳಿದ್ರೆ, ಒಂದು ತಾಮ್ರದ ದೊಡ್ಡ ಪ್ಲೇಟ್ ಮಾಡಬೇಕು, ಕಾಪರ್ 6 ಅಡಿ 3 ಅಡಿ ಅದು ಮಾಡಿ 6 ಇಂಚ್ ಅದು ಮಂದ ಇರಬೇಕು. ಮತ್ತು ಅದರ ಕೆಳಗಡೆ ಕೆಂಡ ಇಡಬೇಕು, ಅದು ತುಂಬ ಬಿಸಿ ಆಗಬೇಕು. ಕೆಂಪಾಗಿ ಬಿಸಿ ಆದಾಗ ಅದ್ರ ಮೇಲೆ 108 ಬಾರಿ ದಂಡವತ್ ಹಾಕಿದಾಗ ಈ ನಿಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಶಾಸ್ತ್ರ. ಕುಲಶೇಖರ ತುಂಬ ಖುಷಿ ಪಡ್ತಾನೆ, ಪರವಾಗಿಲ್ಲ
ಪ್ರಾಯಶ್ಚಿತ್ತಕ್ಕೆ ಅವಕಾಶ ಸಿಕ್ಕಿದೆ ಅಲ್ಲ. ಆದರೆ ಎಲ್ಲ ಪ್ರಜೆಗಳು ಏನು ಯೋಚನೆ ಮಾಡ್ತಾರೆ, ಈ ಥರ ಮಾಡೋಕ್ಕೆ ಹೋದರೆ 108 ಎಲ್ಲಿ, ಕೆಂಪಾದ ಕೆಂಡದ ಮೇಲೆ ಆ ತಾಮ್ರದ ಇವಾಗ ಮಲ್ಕೊಂಡು ಒಂದ್ಸಲ ಮಲ್ಕೊಂಡೇ ಸುಟ್ಟು ಭಸ್ಮ ಆಗಿಬಿಡ್ತಾರೆ. ಸೊ ಇದರಿಂದ ನಮ್ಮ ರಾಜನ ಕಳ್ಕೊಂಡ್ಬಿಡ್ತೀವಿ ಅಂತೆಲ್ಲ ದುಃಖಿತರಾಗ್ತಾರೆ. ಕುಲಶೇಖರ ಇಲ್ಲ ನಾವು ಮಾಡ್ತೀನಿ ಅಂತ ಹೇಳಿ ಅವನು ನದಿಯಲ್ಲಿ ಹೋಗಿ ಸ್ನಾನ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಬಂದು ಇನ್ನು ಸುಡ್ತಾ ಇರುವಂತಹ ಆ ತಾಮ್ರದ ಇದ್ರ ಮೇಲೆ ಅವನು ದಂಡವತ್ ಸಾಕ್ತಾ ಇದ್ದಾಗೆ ದೇಹ ಎಲ್ಲ ಕುದಿಯೋಕ್ಕೆ ಶುರು ಆಗುತ್ತೆ, ಕೈ ತಲೆ ಎಲ್ಲ ಬಿಸಿ ಸುಡ್ತಾ ಇರುತ್ತೆ. ಒಂದ್ಸಲ ಮಾಡ್ತಾನೆ, 2 ಸಲ ಮಾಡ್ತಾನೆ, 3 ಸಲ ಮಾಡ್ತಾನೆ. ಅಂತಹ ಒಂದು ಕಠಿಣವಾದಂತಹ ತಪಸ್ಯ ಪ್ರಾಶ್ಚಿತ್ಯ ಮಾಡ್ತಾ ಇದ್ದ ಹಾಗೆ ಭಗವಂತ ಪ್ರಕಟ ಆಗಿಬಿಡ್ತಾನೆ. ಜಗನ್ನಾಥ ಬರ್ತಾನೆ, ಬ್ರಾಹ್ಮಣ ರೂಪದಲ್ಲಿ ಬರ್ತಾನೆ. ಬ್ರಾಹ್ಮಣ ರೂಪದಲ್ಲಿ ಬಂದು ಕುಲಶೇಖರ ಹೇಳ್ತಾನೆ, ಸಾಕು ಕುಲಶೇಖರ, ಇಷ್ಟು ಮಾಡಿದ್ದು ಸಾಕು, ಚಿಂತನೆ ಮಾಡಬೇಡ, ಬಾ ಇಳಿ ಅಂತ. ಮತ್ತು ಹೇಗೋ ಮಾಡಿ ಪ್ರಾಥಮಿಕವನ್ನು ಇಳಿಸ್ತಾರೆ. ಮತ್ತು ಕುಲಶೇಖರ ಕೇಳ್ತಾನೆ, ಯಾರು ನೀವು, ಪರಿಚಯ ಏನು ಅಂತ ಕೇಳಿದಾಗ ಮತ್ತೆ ಆ ಬ್ರಾಹ್ಮಣ ತನ್ನ ನಿಜವಾದ ಸ್ವರೂಪವನ್ನು ತೋರಿಸ್ತಾನೆ. ಶಂಖಚಕ್ರ ಗದಾ ಪದ್ಮಧಾರಿಯಾಗಿ, ಹರಿ ನಿನ್ನ ಒಂದು ಈ ಭಕ್ತಿಯಿಂದ, ನಿನ್ನ ಒಂದು ಶ್ರದ್ಧೆಯಿಂದ, ನಿನ್ನ ತಪಸ್ಸಿಂದ ನಾನು ಮೆಚ್ಚಿದ್ದೇನೆ ಅಂತ ಹೇಳಿ ಅವನಿಗೆ ಆಶೀರ್ವಾದನ ಮಾಡ್ತಾರೆ. ಸೊ ಹೀಗೆ ಇಲ್ಲಿನ ಒಂದು ವಿಷಯದಲ್ಲಿ ತೋರ್ತಾ ಇರುವಂಥದ್ದು ಹೇಗೆ ಆ ಧೂಳು ಎಷ್ಟು ಶ್ರೇಷ್ಠಕರವಾದಂಥದ್ದು. ನಾವು ಏನು ಇವಾಗ ಊರ್ದ ಪುಂಡ್ರ ಅಂತ ಹಚ್ಕೋತೀವಿ, ಗೋಪಿ ಚಂದನ, ಇದು ಕೃಷ್ಣನ ಪಾದ ಧೂಳು. ಗೋಪಿಕೆಯರಿಗೆ ಇದು ಚಂದನ. ಹಾಗೆ ಕೃಷ್ಣ ಪರಮಾತ್ಮ ದ್ವಾರಕೆಯಲ್ಲಿ ಓಡಾಡಿರಬೇಕಾದ್ರೆ ಇಲ್ಲೆಲ್ಲ ಅದನ್ನೆಲ್ಲ ಓಡಾಡ್ದ, ಅದನ್ನು ಗೋಪಿಕಾಸ್ತ್ರೀಯರು ತಮ್ಮ ಶಿರದ ಮೇಲೆ ಚಂದನ ಹಾಗೆ ಲೇಪನ ಮಾಡ್ಕೋತಾ ಇದ್ರು. ಸೊ ಇದು ಈ ಒಂದು ಊರ್ದ ಪುಂಡ್ರ ನಮ್ಮನ್ನು ಎಲ್ಲ ರೀತಿಯ ದುಷ್ಟ ಶಕ್ತಿಗಳಿಂದ ರಕ್ಷಣೆ ಮಾಡುತ್ತೆ. ಯಾವ ರೀತಿ ಕೃಷ್ಣ ಪರಮಾತ್ಮ ಕಾಲಿಯ ಸರ್ಪದ ಮೇಲೆ ಅವನು ನೃತ್ಯ ಮಾಡಿ ಆಮೇಲೆ ಕಾಲಿ ಸರ್ಪನಿಗೆ ಹೇಳ್ದ, ನೀನು ಯಮುನಾ ನದಿಯಲ್ಲಿ ಇಲ್ಲಿ ಇರಬಾರ್ದು, ಯಾಕಂದರೆ ಇಲ್ಲಿ ವೃಂದಾವನದಲ್ಲಿ ನನ್ನೆಲ್ಲ ಭಕ್ತರು ಇರ್ತಾರೆ, ನೀನು ಬೇರೆ ಜಾಗಕ್ಕೆ ಹೋಗು. ಕಾಲಿಯ ಹೇಳ್ತಾನೆ, ನಾನು ಎಲ್ಲಿ ಹೋದರೂ ಕೂಡ ಗರುಡ ಬಂದು ನಾನು ತಿಳ್ತಾನೆ, ಇಲ್ಲಿ ಮಾತ್ರ ಅವನು ಬರೋದಿಲ್ಲ, ಸುರಕ್ಷಿತ ಜಾಗ ಇತ್ತು, ಇಲ್ಲಿ ಬೇರೆ ಕಡೆ ಹೋದರೆ ಗರುಡ ನಾನು ಸಾಯಿಸ್ಬಿಡ್ತಾನೆ. ಕೃಷ್ಣ ಹೇಳ್ತಾನೆ, ಚಿಂತನೆ ಮಾಡಬೇಡ, ಯಾಕಂದರೆ ಈಗ ನಿನ್ನ ತಲೆ ಮೇಲೆ ನನ್ನ ಪದ ಚಿಹ್ನೆ ಇದೆ, ಅದರಿಂದ ಗರುಡ ನನ್ನನ್ನು ಏನು ಮಾಡೋದಿಲ್ಲ ಅಂತ ಹೇಳ್ತಾನೆ. ಸೊ ಹೀಗೆ ಕೃಷ್ಣ ಓಡಾಡಿದಂತಹ ಜಾಗ, ಆ ದ್ವಾರಕದ ಒಂದು ನಗರಿ, ಆ ಮಣ್ಣು ಅಷ್ಟು ದಿವ್ಯವಾದಂಥದ್ದು. ನಾವು ಕೂಡ ಅದನ್ನು ಲೇಪನೆ ಮಾಡ್ಕೋಬೇಕಾದ್ರೆ ಅಷ್ಟೇ ಶ್ರದ್ಧಾಭಕ್ತಿಯಿಂದ ಲೇಪನೆ ಮಾಡಬೇಕು. ಅನಾವಶ್ಯಕವಾಗಿ ಅಲ್ಲಿ ಚೆಲ್ಲಬಾರ್ದು, ಚೆಲ್ಲಿದ ಮೇಲೆ ನಾವು ತುಳಿಬಾರ್ದು. ಇದೆಲ್ಲವೂ ಕೂಡ ಅಪರಾಧ. ನಾವು ಅನ್ಕೋತೀವಿ ಇದೇನಿದು ಮಣ್ಣು, 10 ರೂಪಾಯಿಗೆ ಸಿಗುತ್ತೆ, ಏನು ಲೆಕ್ಕ ಇಲ್ಲ, ಹಚ್ಕೋತೀವಿ ಬಿಡ್ತೀವಿ. ಆದರೆ ಪ್ರತಿಯೊಂದು ಕೃಷ್ಣನಿಗೆ ಏನೆಲ್ಲ ಸಂಬಂಧ ಇದೆ, ನಮಗೆ ಇದು ತುಂಬ ಸರಳವಾಗಿ ಸಿಗ್ತಾ ಇದೆ. ಗೋಪಿಕೆಯರು ಇದನ್ನು ಚೆನ್ನಾಗಿ ಉಪಯೋಗ ಮಾಡಿ, ನಾವೇನೋ ಒಂದು 10 ರೂಪಾಯಿ 20 ರೂಪಾಯಿ ಸಿಗ್ತಾ ಇದೆ. ಅರೆ ಇನ್ನೇನೋ ನಮ್ಗೆ ತೊಗೋಬೇಕು, ಒಂದು ಬೈಕ್ ಕೊಡಬೇಕು ಅಥವಾ ಕಾರ್ ತೊಗೋಬೇಕು ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ. ಅರೆ ಆ ಗಾಡಿಗೆ ಒಂದು ಸಣ್ಣ ಸ್ಕ್ರ್ಯಾಚ್ ಬಿದ್ದರೆ, ಯಪ್ಪ ಸ್ಕ್ರ್ಯಾಚ್ ಬಿದ್ದುಬಿಡ್ತಲ್ಲ, ಇವಾಗ ಧೂಳು ತುಂಬ್ಕೊಂಡ್ಬಿಡ್ತಲ್ಲ ಅಂತ ಹಾಕೊಂಡು ಚೆನ್ನಾಗಿ ಅದನ್ನು ಒರೆಸ್ತೀವಿ. ಆದರೆ ಗೋಪಿ ಜನಕ್ಕೆ ನಾವು ಅಷ್ಟು ಪ್ರಾಮುಖ್ಯತೆ ಕೊಡ್ತೀವ, ಅಲ್ಲಿ ಬಿಸಾಕ್ತೀವಿ. ನಮ್ಮ ಜಪಮಾಲೆ, ನಮ್ಮ ಜಪಮಣಿ ಎಲ್ಲೋ ಒಂದು ಕಡೆ ನೇತಾಕ್ಬಿಡ್ತೀವಿ, ಎಲ್ಲೋ ಇಟ್ಟು ಮರ್ತೋಗ್ಬಿಡ್ತೀವಿ, ಎಲ್ಲೋ ಹೋಯ್ತು ಅಂತ ತಿರ್ಗಾ ಹುಡುಕ್ತಾ ಬರ್ತೀವಿ. ಇದರಲ್ಲಿ ಏನೂ ನಾವು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ, ಯಾಕಂದರೆ ಇದು ಸರಳವಾಗಿ ಸಿಗ್ತಾ ಇದೆ, ಉಚಿತವಾಗಿ ಸಿಗ್ತಾ ಇದೆ. ಯಾರೋ ತಂದು ಕೊಟ್ಟರು, ಯಾರೋ ಬುಕ್ ಕೊಟ್ಟರು, ಗಿಫ್ಟ್ ಕೊಟ್ಟರು. ಇದು ಯಾವುದೂ ಕೂಡ ಅಷ್ಟು ಕೇವಲ ಅಲ್ಲ. ಕೃಷ್ಣನಿಗೆ ಸಂಬಂಧವಾದದ್ದು ನಾವು ಕೇವಲ ಅಂತ ಗಮನಿಸಿದ್ರೆ ನಾವು ಈ ಸಂಸಾರದಲ್ಲೇ ಅನೇಕ ಜನ್ಮಗಳು ನಾವು ಪಡಿಬೇಕಾಗುತ್ತೆ. ಆದರೆ ಈ ಸಣ್ಣ ಸಣ್ಣ ವಿಷಯಗಳು, ಮಂದಿರಕ್ಕೆ ಬರುವಂಥದ್ದು, ಮಂದಿರದಲ್ಲಿ ಭಕ್ತರ ಸಂಘದಲ್ಲಿರುವಂಥದ್ದು, ಮಂದಿರದ ಪ್ರಸಾದವನ್ನು ಸ್ವೀಕಾರ ಮಾಡುವಂಥದ್ದು, ಇದು ಯಾವುದೂ ಕೂಡ ಕೇವಲ ಅಲ್ಲ. ಅದು ಅನ್ನ ಸಾಂಬಾರೇ ಇರ್ಬೋದು, ಅನ್ನ ರಸಮೇ ಇರ್ಬೋದು. ತುಂಬ ವೆರೈಟಿ ಇದ್ರೇ ಅದು ಶ್ರೇಷ್ಠವಾದ ಪ್ರಸಾದ. ಬರೀ ಅನ್ನ ಸಾರಿದ್ರೆ ಇದೇನು ಅಂಥ ಪ್ರಾಮುಖ್ಯತೆ ಇಲ್ಲ. ಹೀಗೆಲ್ಲ ನಾವು ಚಿಂತನೆ ಮಾಡಿದಾಗ ಏನಾಗುತ್ತೆ, ನಮಗೆ ಆ ಭಕ್ತಿಯ ಸಂಬಂಧ ಅನ್ನೋದು ದೂರ ಆಗುತ್ತೆ. ಭಗವಂತ ತುಂಬ ಸುಲಭ, ಭಗವಂತ ಕ್ಷಣದಲ್ಲಿ ಸಿಗ್ತಾನೆ. ಯಾವಾಗ ಸಿಗ್ತಾನೆ? ಯಾವಾಗ ನಾವು ಅವನ ಲೀಲೆಗಳಿಗೆ, ಅವನಿಗೆ ಸಂಬಂಧ ಇರುವಂಥ ವಸ್ತುಗಳಿಗೆ ಅಷ್ಟೇ ಶ್ರದ್ಧೆ ಭಕ್ತಿಯನ್ನು ಕೊಡ್ತೀವಿ, ಭಗವಂತ ನಮಗೆ ಪ್ರಾಪ್ತಿಯಾಗ್ತಾನೆ. ಇದರಿಂದ ಅಭಿಷೇಕ ಮಾಡಿದ್ವಿ ಬೆಳಗ್ಗೆ, ಚರಣಾಮೃತ ಅದು ಕುಡಿಬೇಕಾದ್ರೆ ಅಷ್ಟೇ ಭಕ್ತಿಯಿಂದ ನಾವು ಕುಡಿಬೇಕು.
ಏನೋ ಒಂದು ಜ್ಯೂಸ್ ಇಷ್ಟೊಂದು ರಸಗಳು ಹಾಕಿದ್ವಿ, ಪಂಚಾಮೃತ ಆಗಿತ್ತು, ಏನೋ ಟೇಸ್ಟ್ ಚೆನ್ನಾಗಿದೆ ಅಂತ ಕುಡಿದ್ರೆ ಅದು ಅಷ್ಟೇ ಜ್ಯೂಸಾಗೇ ಇರುತ್ತೆ ಅದು. ಯಾವಾಗ ಇದು ಭಗವಂತನ ಪಾದಗಳನ್ನು ಸ್ಪರ್ಶ ಮಾಡಿರುವಂತಹ ಒಂದು ಇದು ಅಮೃತ, ಯಾರಿಗುಂಟು ಯಾರಿಗಿಲ್ಲ, ಯಾರಿಗೆ ಸಿಕ್ತು ಸಿಗೋದಿಲ್ಲ. ನಮಗೆ ಸಿಕ್ಕಿದೆ, ಭಗವಂತನ ಮೇಲೆ ಎಷ್ಟು ಕೃಪೆ ತೋರ್ತಾ ಇದ್ದಾನೆ, ನಾವು ಇನ್ನೂ ಅಧಿಕವಾಗಿ ಕೃಷ್ಣನ ಸೇವೆ ತೊಡಗಬೇಕು ಅನ್ನೋಂಥ ಭಾವನೆ, ನಾವು ಆ ತೀವ್ರತೆ, ಆ ಆಸಕ್ತಿಯನ್ನು ನಾವು ಹೆಚ್ಚು ಹೆಚ್ಚು ಮಾಡ್ತಾ ಹೋಗ್ತಾ ಇದ್ದ ಹಾಗೆ ಭಗವಂತ ಅಷ್ಟೇ ಬೇಗ ಬೇಗ ನಮ್ಮ ಹತ್ರ ಬರ್ತಾನೆ. ಹರೇ ಕೃಷ್ಣ. ಮುಂದೆ ಹೀಗೆ ಕೃಷ್ಣ ಅಂಬೆಗಾಲಿಡಿದ ಅನಂತರ ಎದ್ದು ಓಡಾಡ್ಲಿಕ್ಕೆ ಶುರು ಮಾಡ್ತಾನೆ. ಮುಂದಿನ ಒಂದು ಸತ್ಸಂಗದಲ್ಲಿ ಇನ್ನೂ ಏನೇನು ಲೀಲೆಗಳಾಗುತ್ತೋ ಅನ್ನೋದನ್ನು ನಾವು ತಿಳಿಯೋಣ. ಏನಾದರೂ ಪ್ರಶ್ನೆಗಳಿದೆಯಾ ಇವತ್ತಿನ ಚರ್ಚೆಯಲ್ಲಿ? ಇವತ್ತು ನಾವು ಕ್ಲಾಸ್ ಚರ್ಚೆಯಲ್ಲಿ ಪ್ರಭು ಕೃಷ್ಣ ಓಡಬೇಕಾದ್ರೆ ಯಶೋಧ ಮಾತನ್ನು ಓಡ್ತಾ ಇದ್ದಾರೆ, ಹೂಗಳೆಲ್ಲ ಇದರಿಂದ ಇಂಡೈರೆಕ್ಟ್ಲಿ ಭಗವಂತನಿಗೆ ಪೂಜೆ ಆಗ್ತಾ ಇದೆ ಇಲ್ಲಿ. ಅದರಿಂದ ಯಶೋಧಮಯ ಅನೇಕ ಪಾಪಗಳೆಲ್ಲ ನಾಶ ಆಗ್ತಿರುತ್ತೆ. ಶಾಸ್ತ್ರದಲ್ಲಿ ಒಂದು ಸೈಡ್ ಹೇಳ್ತಾರೆ, ಎಷ್ಟೋ ಜನ್ಮಗಳ ತಪಸ್ಯದಿಂದ ಪುಣ್ಯ ಭಗವಂತನ ಮೇಲೆ ಭಕ್ತಿ ಪ್ರೀತಿಯಿಂದನೇ ಅವರು ಭಗವಂತನ ಪಡೆದಿದ್ದಾರೆ. ಅಂತಹ ಭಕ್ತರಿಗೆ ಪಾಪ ಎಲ್ಲಿಂದ ಬರುತ್ತೆ? ಹೌದು, ಒಳ್ಳೆಯ ಪ್ರಶ್ನೆ. ಅದು ಭಕ್ತರಿಗೆ ನಿಜವಾಗಿ ಪಾಪ ಅಲ್ಲ, ನಮಗೆಲ್ಲ ತೋರಿಸ್ಕೊಡ್ತಾ ಇದ್ದಾರೆ. ಹೇಗೆ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೂ ಕೂಡ ಸೇವನೆಗಳು ಮಾಡಿದಾಗ ಇಂಥ ಒಂದು ಅವಕಾಶಗಳು ನಮಗೆ ಸಿಕ್ಕಿರುತ್ತೆ. ಇವತ್ತಿನ ದಿವಸ ನಿಮ್ಮ ಮಂದಿರದಲ್ಲಿ ಕುಂತು ಶ್ರವಣ ಮಾಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಪೂರ್ವದಲ್ಲಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಏನೋ ಒಂದು ರೀತಿ ಭಗವಂತನ ಸೇವೆ ಆಗಿರುತ್ತೆ. ಆದ್ದರಿಂದ ಈ ಜನ್ಮದಲ್ಲಿ ನಾವು ಈ ಎಲ್ಲ ವಿಷಯಗಳನ್ನು ತಿಳ್ಕೋಬೇಕು. ಪ್ರತಿಯೊಂದು ಈ ಕಾರ್ಯದಲ್ಲೂ ಕೂಡ ತುಂಬ ಮಹತ್ತರವಾದಂತಹ ಭಾವನೆಗಳಿದೆ. ಮುಂದೆಯೂ ಕೂಡ ನಮಗೆ ಮಹತ್ತರದ ಪರಿಣಾಮಗಳು ಕೊಡುತ್ತೆ. ಕೇವಲ ಪೂಜಾರಿಗಳು ಅಭಿಷೇಕ ಮಾಡಿದ್ರೇ ಅದು ಸೇವೆ, ಅಥವಾ ಆರತಿ ಬೆಳಗಿದ್ರೇ ಸೇವೆ. ಸುಮ್ಮನೆ ಕಸ ಬಳಿತಾ ಇದ್ದೀವಿ, ಕಸ ಬಳಿಯೋದು ಅಷ್ಟು ದೊಡ್ಡ ಸೇವೆ ಅಲ್ಲ. ದೊಡ್ಡ ಪ್ರವಚನ ಕೊಟ್ಟರೆ ಮಹಾನ್ ಭಕ್ತರು. ಸೊ ಈಗೆಲ್ಲ ಭಾವನೆಗಳು ಇರಬಾರ್ದು. ಭಕ್ತಿ ಅಳಿಲು ಸೇವೆ, ರಾಮಾಯಣದಲ್ಲಿ ನಾವು ಕೇಳಿದ್ವಿ, ಹೇಗೆ ಸಣ್ಣ ಅಳಿಲು ಕೂಡ ಅದರ ಶಕ್ತಿ ಅನುಸಾರ ಸೇವೆ ಮಾಡೋದ್ರಿಂದ ಭಗವಂತನ ತೃಪ್ತಿ ಆಗಬೇಕು, ಪಡಿಸ್ಬೇಕು, ನಾನು ಭಗವಂತನ ಸೇವೆ ಮಾಡಬೇಕು ಅಂತ ಅವನು ಆ ಪ್ರಯತ್ನದಲ್ಲಿರೋ ಕಾರಣ ರಾಮಚಂದ್ರ ತನ್ನ ಸಂಘವನ್ನು ಅಳಿಲಿಗೂ ಕೂಡ ಕೊಟ್ಟು. ಹಾಗೆಯೇ ಮಂದಿರದಲ್ಲಿ ಏನೇ ಸೇವೆ ಇರಲಿ, ಜಗನ್ನಾಥಪುರಿಯಲ್ಲಿ ಅನೇಕ ಸೇವಕರಿದ್ದಾರೆ, ಸಾವಿರಾರು ಸೇವಕರಿದ್ದಾರೆ. ಭಗವಂತನ ರಥಯಾತ್ರೆ ಆಗಬೇಕಾದ್ರೆ ಜಗನ್ನಾಥಪುರಿಯಲ್ಲಿ ಕೆಲವು ಪೂಜಾರಿಗಳು ರಥದ ಮೇಲೆ ಕೂತಿರ್ತಾರೆ. ನಾವೆಲ್ಲ ಅಂದ್ಕೋತೀವಿ, ಇವ್ರು ಭಾರಿ ದೊಡ್ಡ ಭಕ್ತರಿರಬೇಕು. ಆದರೆ ಇನ್ನೂ ಕೆಲವರು ಜನರ ಸೇವೆ ಇದೆ. ಅವ್ರ ಸೇವೆ ಏನು ಅಂತ ಹೇಳಿದ್ರೆ, ರಥ ಮುಂದೆ ಹೋಗ್ತಾ ಇದ್ದ ಹಾಗೆ ಅವ್ರ ಜನರಿಗೆಲ್ಲ ಸೈಡ್ ಬನ್ನಿ ಸೈಡ್ ಬನ್ನಿ ಸೈಡ್ ಬನ್ನಿ ಅಂತ ಹೇಳಬೇಕಷ್ಟೆ. ಅವ್ರ ಜೀವನ ಪರ್ಯಂತ ಇದೊಂದೇ ಸೇವೆ, ಅವ್ರಿಗೆ ಬೇರೆ ಸೇವೆ ಕೊಡೋದೇ ಇಲ್ಲ. ಇಲ್ಲ ಅಡುಗೆ ಮನೆಯಿಂದ ಭಗವಂತನ ಮುಂದೆ ನೈವೇದ್ಯ ಹಚ್ಚಲಿಕ್ಕೆ ಪಾತ್ರೆಗಳನ್ನು ತೊಗೊಂಡು ಹೋಗ್ತಾ ಇರ್ತಾರೆ, ಎಲ್ಲ ಪ್ರಸಾದ. ಅವಾಗ ಇಲ್ಲಿ ಕೆಲವು ಪಾಂಡರಿರ್ತಾರೆ, ಅವ್ರ ಕೆಲಸ ಇಷ್ಟೇ, ಅಲ್ಲಿ ಎತ್ಕೊಂಡು ಬರ್ತಾ ಇರ್ತಾರೆ ಕೆಲವರು. ಇವ್ರು ಕೇವಲ ಸೈಡ್ ಬನ್ನಿ ಸೈಡ್ ಬನ್ನಿ ಸೈಡ್ ಬನ್ನಿ ಅಂತ ಹೇಳಬೇಕಷ್ಟೇ. ಅದು ಬಿಟ್ಟು ಅವ್ರಿಗೆ ಬೇರೆ ಏನು ಸೇವೆಗಳು ಸಿಗೋದಿಲ್ಲ. ಹೀಗೆ ಅಲ್ಲಿ ಅನೇಕ ಪರಿವಾರಗಳೇನಿದೆ, ಅದು ಇಷ್ಟಿಷ್ಟೇ ನಿರ್ದಿಷ್ಟವಾದ ಸೇವೆ. ಮುಂದೆ ಬರುವಂತಹ ಜನಕ್ಕೂ ಅಷ್ಟೇ ಸೇವೆ, ಅವ್ರ ಜೀವನ ಪರ್ಯಂತ ಇಷ್ಟೇ ಮಾಡುವಂಥದ್ದು. ಭಗವಂತ ಅಂಥ ಸೇವೆಗಳನ್ನು ಕೂಡ ಸ್ವೀಕಾರ ಮಾಡ್ತಾನೆ. ಕೆಲವು ಅಡುಗೆ ಮಾಡಿದ್ರೇ ಅದು ನಾವೇನು ಸೇವೆ ಮಾಡಿದ್ವಿ ಹಾಗಂತಲ್ಲ. ಅದರಿಂದ ಎಲ್ಲ ಕೆಲಸಗಳು ಆಗಬೇಕಾಗಿದೆ. ಎಲ್ಲರೂ ನಾವು ಪ್ರವಚನ ಕೊಡ್ತೀವಿ ಅಂತ ಕೂತ್ಕೊಂಡ್ರೆ ಕೇಳೋರು ಯಾರು? ಎಲ್ಲರೂ ನಾವು ಗುಡಿಯಲ್ಲಿ ಪೂಜೆ ಮಾಡ್ಕೋತೀವಿ, ಪೂಜೆನೇ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೇರೆ ಕೆಲಸಗಳು ಯಾರು ಮಾಡಬೇಕು? ಅದರಿಂದ ಯಾವುದೂ ಕೂಡ ಅಲ್ಪ ಅಂತಲ್ಲ. ಶ್ರದ್ಧಾಭಕ್ತಿಯಿಂದ ಮಾಡಿದಾಗ ಎಲ್ಲವೂ ಕೂಡ ಸಮಾನ. ಅರೆ ಪ್ರತಿಯೊಬ್ಬರು ಏನೇನೋ ಅವರವರ ಒಂದು ಅಧಿಕಾರಿಗಳು, ಮೇಲಧಿಕಾರಿಗಳು, ಕೆಲವರಿಗೆ ನೀವು ಪೂಜೆ ಮಾಡಿ, ಇನ್ನು ಕೆಲವರಿಗೆ ಪ್ರವಚನ ಕೊಡಿ, ಇನ್ನು ಕೆಲವರಿಗೆ ಇನ್ನೇನೋ ನೀರು ತನ್ನಿ, ಅರೇಂಜ್ ಮಾಡಿ, ಅಡುಗೆ ಮಾಡಿ,
ಸರ್ವಿಂಗ್ ಮಾಡಿ, ಎಲ್ಲ ಸೇವೆಗಳು ಪ್ರಚಾರ ಮಾಡಿ, ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿ, ಪ್ರಸಾದ ವಿತರಣೆಗಳು ಮಾಡಿ, ನಾನಾ ಸೇವೆಗಳು ಕೊಟ್ಟಿರ್ತಾರೆ. ಹೀಗೆ ಪ್ರತಿಯೊಬ್ಬರು ಆ ಸೇವೆಗಳಲ್ಲಿ ಹೆಂಗೆ ನಾನು ಈ ಸೇವೆ ನನಗೆ ಅವಕಾಶ ಸಿಕ್ಕಿದೆಲ್ಲ, ಈ ಸೇವೆ ನಾನು ಇನ್ನೂ ಹೆಂಗೆ ಬೆಳಿಬೇಕು, ಈ ಸೇವೆನ ಇನ್ನೂ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು, ಪ್ರಚಾರ ಮಾಡಬೇಕು ಅಂತ ನಾವು ಮನಸ್ಸು ಹಾಕಿದ್ರೆ ಆ ಸೇವೆನೇ ನಮಗೆ ಕೃಷ್ಣನು ಕೊಡುತ್ತೆ. ಸರಿ. So my question was like, ಬಟ್ ಯಶೋದೆಗೆ ಏನೂ ದೋಷಗಳಿಲ್ಲ. ಎಲ್ಲಿ ಹೇಳಿದೆನೋ ನಾವು ಹೀಗೆ ಕೂಡ ಮಾಡೋದ್ರಿಂದನೂ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ, ಭಗವಂತ ಸ್ವೀಕಾರ ಮಾಡ್ತಾನೆ ಅನ್ನೋದು ಆ ಭಗವಂತನ ದಿವ್ಯವಾದಂತಹ ಗುಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜಯ.